ವೆಲ್ಕಮ್ ಟು ಐಪೈ ಟ್ರಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ಲಸ್ ಭಾರತ ಸಂವಿಧಾನ ಹೇಗೆ ಓದುವುದು ಈ ಎರಡು ಟಾಪಿಕ್ನ ಬಗ್ಗೆ ಮಾತಾಡಲಿದ್ದೇನೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಫಸ್ಟ್ ನಮಗೆ ಹೆಲ್ಪ್ ಆಗೋದು ಕೋಚಿಂಗ್ ತಗೋಬೇಕಾ ತಗೊಲಿಕ್ಕೂ ನಡೀತದ, ಯುವರ್ ಚಾಯ್ಸ್. ಆ್ಯಂಡ್ ನಿಮಗೆ ಕಾನ್ಸೆಪ್ಟು ಬುಕ್ಸ್ ಓದಿದ ನೆನಪಿರುತ್ತೆ ಅಂದರೆ ತಗೊಳ್ಳೋದು ಬೇಡ, ಅಥವಾ ಆನ್ಲೈನ್ ಕ್ಲಾಸಸ್ಸು ಸಿಗುತ್ತದೆ. ಇಲ್ಲಿ ಏನು ಡಿಫ್ರೆನ್ಸ್ ಆಗುತ್ತದೆ ಅಂದರೆ ಕೋಚಿಂಗ್ ಕ್ಲಾಸ್ನಲ್ಲಿ ಕಾನ್ಸೆಪ್ಟ್ ಕ್ಲಾರಿಫೈ ಮಾಡ್ತಾರೆ. ಬಟ್ ನೀವು ಮನೇಲಿ ಓದಬೇಕಾದ್ರೆ ಕ್ವಶನ್ ಪೇಪರ್ ತೊಗೋಬೇಕು. ಫಸ್ಟ್ 25% ಇದರಿಂದ ಸಿಗ್ತದೆ. ಯಾವುದೇ ನಾವು ಮ್ಯಾಥ್ಸ್ ಲೆಕ್ಕ ಮಾಡ್ಬೇಕಾದ್ರೆ 100% ಅಂತ ಇರ್ತದೆ ಯಾವತ್ತಲಾದರೂ. ಅದರಲ್ಲಿ 25% ನಮಗೆ ಮನೆಯಲ್ಲಿ ಕೂತು ಓದ್ಬೇಕಾದ್ರೆ ಕ್ವಶನ್ ಪೇಪರಿಂದ ಯಾವುದು ಓದಬೇಕು ಯಾವುದು ಓದಬಾರ್ದು ಅನ್ನೋದು ಓಲ್ಡ್ ಕ್ವಶನ್ ಪೇಪರ್ಸ್ ಬುಕ್ಸ್ ಲಿಸ್ಟ್ನ ನಾನು ಆಲ್ರೆಡಿ ಗ್ರೂಪ್ನಲ್ಲಿ ಹಾಕಿದ್ದೆ, ನೋಡಿಲ್ಲ ಅಂದರೆ ನೋಡಿ. ಕೋಚಿಂಗಿಂದ 10%, NCERTಯಿಂದ 10% ಅಷ್ಟೇ ಹೆಲ್ಪ್ ಆಗೋದು, ನಮಗೆ ಜಾಸ್ತಿ ಆಗೋಲ್ಲ. ಆ್ಯಂಡ್ ನೆಕ್ಸ್ಟ್ ಒಂದೊಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿಕ್ಕೆ ನಿಮ್ಮ ಫ್ರೆಂಡ್ಸು ಗುಡ್ ಫ್ರೆಂಡ್ ಇರಬೇಕಾ, ಮತ್ತು ಇಲ್ಕೆರ ಎಲ್ಲ ಎಕ್ಕುಟ್ಟೋಗುತ್ತೆ. ಇಲ್ಲ ಅಂದರೆ ChatGPT ಎಲ್ಲರಿಗಿಂತ ಬೆಸ್ಟ್ ಫ್ರೆಂಡ್ ಅಂದರೆ, ಟೀಚರ್ಗಿಂತ ಬೆಸ್ಟ್ ಫ್ರೆಂಡ್ ಅಂದರೆ ChatGPT ಯೂಸ್ ಮಾಡಿ ಇದು ಒಂದೊಂದು ಕಾನ್ಸೆಪ್ಟ್ ತಿಳಿಲಿಕ್ಕಂದರೆ. ಇವಾಗ ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ರಿಲೇಟೆಡ್ ವಿಡಿಯೋ ಮಾಡಿದ್ನಲ್ವ, ChatGPTಯಿಂದ ಇನ್ಫಾರ್ಮೇಷನ್ ತೊಗೊಂಡಿದ್ದು ನಾನು ಸ್ವಲ್ಪ ಅದರಕ್ಕೆ. ಮತ್ತು ಫ್ಯೂಷನ್ ಈ ಥರ ಇನ್ಫಾರ್ಮೇಷನ್ ಜಾಸ್ತಿ ChatGPT ಯೂಸ್ ಮಾಡ್ಕೊತಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಆಥರ್ಸ್ ಬುಕ್ಸು, ಅದರಲ್ಲಿ ಸ್ಮಾಲ್ಸ್ ಬುಕ್ಸ್ ಎಲ್ಲ ಇರುತ್ತದೆ. ಅಂದರೆ ಯಾವ ಬುಕ್ಸ್ ನೋಡಬೇಕು, ಯಾವುದು ವೇಟೇಜ್ ಇದೆ, ಯಾವ ಟಾಪಿಕ್ ಅದರಿಂದ ಅರೈಸ್ ಆಗಿದೆ, ಯಾವ ಕಾನ್ಸೆಪ್ಟ್ ಅದರ ಜಾಸ್ತಿ ಇನ್ಫಾರ್ಮೇಷನ್ ಮಾಡಿದ್ದಾರೆ, ಎಕ್ಸ್ಪ್ಲೇಷನ್ ಮಾಡಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್, ಇದು ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರು ಕಮ್ಮಿನೇ. ರೀಸೆಂಟಾಗಿ 2020ಇಂದ ಹಿಡಿದು 2025ವರೆಗೆ ಯಾವ ಕ್ವಶನ್ ಪೇಪರ್ ಹಿಡಿದಿದೆಯಲ್ಲ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 25% ಇನ್ನು ರಿವಿಷನ್ ಮಾಡೋದು. ರಿವಿಷನ್ ಮಾಡೋಕ್ಕಂದರೆ ಪ್ರತಿಯೊಂದು ದಿನ ಬರ್ತಿದ್ದನ್ನ ಟಾಪಿಕ್ನ ಬರೆದಿಟ್ಕೋಬೇಕು ನೀವು. ಹೇಗೆ ಅಂದರೆ ದಿಸ್ ಈಸ್ ದ ಪ್ಲ್ಯಾನಿಂಗ್. ನಾನು 2024ಇಂದ ಮಾಡಿದ್ದನ್ನು ಆ ಡೇಟ್ ಹಾಕಬೇಕು. ಇಲ್ಲಿ ಮೇಲ್ಗಡೆ ಡೇಟ್ ಹಾಕಬೇಕು, ಏನು ಓದಿದ್ದೆ ಅನ್ನೋದು ಬರೀಬೇಕು. ಇವತ್ತೇನು ಓದಿದ್ದೆ, ನಾಳೆಗೆ ಏನು ಓದಿದ್ದೆ ಅಂದರೆ ವರ್ಲ್ಡ್ ರಿವಿಷನ್ ಮಾಡೋಕ್ಕೆ. 2024 ಡೇಟ್ ಇದು, 25 ಡೇಟ್ ಇದೆ, ಇಲ್ಲಿದೆ ಅಲ್ವ. ಜಿಯೋಗ್ರಫಿ ಏನು ಓದಿದೆ, ನೆಕ್ಸ್ಟ್ ಆ ಕಬ್ಬಿನ ಇದ್ದರು ಯಾವ ಬಂದು ಕೋಲು ಮತ್ತು ಮ್ಯಾಂಗ್ನೀಸ್ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೆ. ಇದು ಶಕ್ತಿಯ ಸಂಪನ್ಮೂಲಗಳು, ನವೀಕರಿಸಬಹುದಾದ ಶಕ್ತಿಗಳು, ನವೀಕರಿಸಲಾಗದ ಶಕ್ತಿಗಳು, ಆ ಥರ ನೋಡ್ಕೊಳ್ತೇವೆ. ಕಲ್ಲಿದ್ದಲು, ಸೌರಶಕ್ತಿ, ಈ ಥರ ನೋಡೋದು ಯಾವಾಗಂದರೆ ನಾವು ಬರ್ಕೊತ ಹೋದಾಗ ಡೈಲಿ ನೋಟ್ ಮಾಡ್ಕೊಳ್ತಾ ಇರಬೇಕು. ಇದು ಇವಾಗ ಬುಕ್ಸ್ ಹೇಗೆ ರೀಡಿಂಗ್ ಮಾಡ್ಬೇಕು ಅನ್ನೋದು ನೋಡೋಣ. ನಾವು ಪೊಲಿಟಿಕಲ್ಲು ಬಗ್ಗೆ ಒಂದೇ ಹೇಳ್ಬೇಕಂತ ಅಂದ್ಕೊಂಡೆ, ಬಟ್ ಎಲ್ಲನೂ ಹೇಳಿಬಿಡ್ತೀನಿ ತೊಗೊಳ್ಳಿ ಇವಾಗ ನಡೀತದೆ ಅಂದರೆ. ಫಸ್ಟು ಬಂದುಬಿಟ್ಟು NCERT ನೋಡೋಣ. ಇವಾಗ NCERT ಹೇಗೆ ಸ್ಟಡಿ ಮಾಡಬೇಕು ಫಸ್ಟು. ಇವಾಗ NCERT ಒಂದೊಂದು ನೋಡ್ಕೊಳ್ಳೋಣ. ಇದು ನಾನು ಬಳಿರೋದು NCERT. ಇದರಲ್ಲಿ ಪೇಜಸ್ ಇಲ್ಲ, ಮೇಲೆ ಫ್ರಂಟ್ ಪೇಜ್ ಇಲ್ಲ. ಅಂದರೆ ಇದು ಹೇಗೆ ರೆಡಿಯಾಗಿದೆ ಅಂದರೆ, ನಾನು ಬಳಿರೋ NCERTನ ಇದು 8th 9th 10th ಎಲ್ಲ ಕೂಡಿ ಮರ್ಜ್ ಆಗಿದೆ. ಫಸ್ಟ್ ಇವಾಗ ಜಿಯೋಗ್ರಫಿ ಸಬ್ಜೆಕ್ಟ್ ನೋಡೋಣ. ಇವಾಗ ಜಿಯೋಗ್ರಫಿ ಸಬ್ಜೆಕ್ಟ್ 8th 9th 10th ಎಲ್ಲವೂ ಸೇರಿ ಆ ಚಾಪ್ಟರ್ ಇದೆ ಅಲ್ವಾ, ಅವನ್ನೆಲ್ಲ ಕೂಡಿ ಮರ್ಜ್ ಆಗಿದೆ ಇದರಲ್ಲಿ, ಇದೇ ಒಂದೇ ಪುಸ್ತಕದಲ್ಲಿ. 8th ಜಿಯೋಗ್ರಫಿ ಇವೆಲ್ಲ ನೋಡ್ತೀವಿ ನಾವು, ಶಿಲಾಗೋಳ, ಇಂಪಾರ್ಟೆಂಟ್ ಪಾಯಿಂಟ್ಸು, ಇದನ್ನು ನೋಟ್ಸ ಸಿಗ್ತದೆ. ನೋಟ್ಸು ನೋಡಿ ಬೇಡನಲ್ಲ, ಬಟ್ ಇದರಲ್ಲಿರೋ ಡೈಗ್ರಾಮ್ನ ಮರಿಬೇಡಿ. ಡೈಗ್ರಾಮ್ನ ನೋಡೋದು ಮತ್ತು ಇದು ನಿಮಗಿದು ತಿಳಿದಿದೆಯೇ, ಇದೊಂದು ಭಾಳ ನಿಮಗಿದು ತಿಳಿದಿದೆಯೇ, ಇವು ನಮ್ಮನ್ನ ಒಳ್ಳೆ ರಿಕಾಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ನೋಟ್ಸಲ್ಲಿ ಅದು ಸಿಗಲ್ಲ. ಈ ಡೈಗ್ರಾಮು, ವಾಟ್ ಇಸ್ ದ ಇನ್ನರ್ ಕೋರು, ಔಟರ್ ಕೋರು, ಎಕ್ಸೋ ಕೋರು, ಭೂಮಿಯ ಸ್ಥಿರಗೋಳ ಮತ್ತು ಟ್ರೋಪೋಸ್ಪಿಯರು ಅವೆಲ್ಲ ಬರ್ತದಲ್ವ, ಅದೇ ಥರ. ಶಿಲಾಗೋಳ ಹೇಗೆ ನಡ್ತದೆ ಕ್ರಿಯೆ, ಜಸ್ಟ್ ಮ್ಯಾಪ್ ರೀಡಿಂಗ್, ಮ್ಯಾಪ್ ಅಂತ ಕರಿತಾರೆ ಅಲ್ಲಿ, ಚಿತ್ರಗಳು ಜಸ್ಟ್ ನೋಡ್ಕೊತ ಹೋಗೋದು. ನೆಕ್ಸ್ಟ್ ಇನ್ನು ಜ್ವಾಲಾಮುಖಿ, ವಾಲ್ಕೆನೋ ಹೇಗೆ ನಡ್ತದೆ, ಇದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೆಕ್ಸ್ಟು ಪೆಸಿಫಿಕ್ ಸಾಗರ, ಬಾಯಗೋಳ, ಇವೆಲ್ಲ ಟಾಪಿಕ್ಸ್ ಸಿಗ್ತದೆ. ಇಲ್ಲಿ ಬಂದೆ ನೋಡಿ, ಟ್ರೋಪೋಸ್ಪಿಯರು, ಸ್ಟಾಟೋಸ್ಪಿಯರು, ಮಿಸೋಸ್ಪಿಯರು, ಎಕ್ಸೋಸ್ಪಿಯರ್. ಇವಾಗ ಹೆಂಗೆ ಸ್ಟಾರ್ಟ್ ಆಗ್ತದೆ ಅಂದರೆ,
ಇವಾಗ ಜಿ ಕೆ ಅಂದರೆ ಜಿಯೋಗ್ರಫಿ ಹೆಂಗೆ ಸ್ಟಡಿ ಆಗ್ತದೆ ಅಂದರೆ ಇದು ಭೂಮಿ ಅಂತ ತಿಳ್ಕೊಳ್ಳಿ. ಇದು ಅಟ್ಮಾಸ್ಫಿಯರು. ಇದು ಇನ್ನರ್ ಕೋರಿಂದ ಹಿಡಿದು ಮೇಲೆ ಐನೋಸ್ಪಿಯರ್ವರೆಗೆ ಸ್ಟಡಿ ಮಾಡ್ಬೇಕು ನಾವು. ಮತ್ತು ಮನುಷ್ಯ ಬಂದರೆ ಬಾಡೀಸು ಎಲ್ಲ ಇಂಪಾರ್ಟೆಂಟ್ ಅಂದರೆ ಗ್ಲ್ಯಾಂಡ್ಸು ಅವೆಲ್ಲ ನೋಡ್ತೀವಿ. ಬಟ್ ಸೈನ್ಸ್ ರಿಲೇಟೆಡ್ ಆದರೆ ಜಿಯೋಗ್ರಫಿ ಅಂದರೆ ಇವು ಇಂಪಾರ್ಟೆಂಟ್ ಇದೆ. ಭೂಮಿಯಲ್ಲಿ ಯಾವ ಥರ ನೋಡ್ಕೊತೀವಿ ಅಂದರೆ ನಾವು ಅಟ್ಮಾಸ್ಫಿಯರಲ್ಲಿ ಬಂದರೆ ಫಸ್ಟ್ ಬರೋದು ಸ್ಟ್ರೋಪೋಸ್ಫಿಯರು, ಪರಿವರ್ತನಾ ಮಂಡಲ. ಇದು 18 ಕಿಲೋಮೀಟ್ರ್ ಇಲ್ಲಿಂದ ಭೂಮಿಯಿಂದ 18 ಕಿಲೋಮೀಟ್ರ್ ಮೇಲೆ ಹೋದರೆ ಸಿಗೋದು ಸ್ಟಾಟೋಸ್ಫಿಯರಲ್ಲಿ ಏನಿದೆ? ಓಜೋನ್ ಇದೆ. ಓಜೋನ್ ಅಂದರೆ ಏನು? ಓ3 ಏನು ಮಾಡ್ತದೆ ಅಂದರೆ ಪ್ರೊಟೆಕ್ಷನ್. ಏನಂದ್ರೆ ನೇರಳಾತೀತ ಕಿರಣಗಳನ್ನು, ಸೂರ್ಯನಿಂದ ಬರುವಂಥ ನೇರಳಾತೀತ ಕಿರಣಗಳನ್ನು ರಕ್ಷಿಸಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಅದೇನಾರ ಇರ್ಲಿಕ್ಕಂದ್ರೆ ಏನಾಗ್ತಿತ್ತು? ಅದೇನಾದರೂ ಇರ್ಲಿಕ್ಕಂದರೆ ನಮಗೆ ಕ್ಯಾನ್ಸರ್ ಕಾಯಿಲೆಗಳು, ರೋಗಾಣುಗಳು, ಜಡ್ಡುಗಳ ಡಿಸೀಸಸ್ ಜಾಸ್ತಿ ಆಗ್ತಿತ್ತು. ಅದು ರಕ್ಷಿಸುವುದು ಯಾವ್ದು ಮಾಡ್ತದೆ? ಸ್ಟಾಟೋಸ್ಫಿಯರ್. ಇನ್ನು ಮಧ್ಯಂತರ ವಲಯ, ಇದು ಅತಿ ಶೀತವಾಗಿದೆ. ಆ್ಯಂಡ್ ಉಷ್ಣಮಂಡಲ, ಅಯಾನು ಮಂಡಲವಾಗಿದೆ. ಇನ್ನು ಬಾಹ್ಯಮಂಡಲ ಎಕ್ಸೋಸ್ಫಿಯರ್ ಏಕೆ ವರ್ಕ್ ಆಗ್ತಿದೆ? ಇದು ಅತ್ಯಂತ ಎತ್ತರವಾದ ವಲಯವಾಗಿದೆ. ಇನ್ನು ಥರ್ಮೋಸ್ಫಿಯರ್ನಲ್ಲಿ ಏನಾಗುತ್ತೆ ಅಂದರೆ ರೇಡಿಯೋ ವೇವ್ಸ್ಗಳು ಕಂಡು ಬರ್ತದೆ. ಇದು ಕ್ವಶನ್ ಕೇಳಿದ್ದಾರೆ. ರೇಡಿಯೋ ವೇವ್ಸ್ ಎಲ್ಲಿ ಕಂಡು ಬರ್ತದೆ? ಥರ್ಮೋಸ್ಫಿಯರ್ ಅಂದರೆ ಉಷ್ಣಮಂಡಲ, ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣಮಂಡಲ, ಬಾಹ್ಯಮಂಡಲ. ಇದು ಟಾಪಿಕ್ ಇಂಪಾರ್ಟೆಂಟ್ ಇದೆ, ರಿಕಾಲ್ ಮಾಡ್ಕೊಳ್ಳಿ. ಇದೇ ಥರ ಜೀವನ ಉಷ್ಣಾಂಶ, ವಾಯುಗುಣಗಳು ಬರ್ತಾವೆ, ಒತ್ತಡಗಳು, ಪ್ರೆಷರ್ ಬೆಲ್ಟ್, ಈ ಥರ ಆಯಿತು. ಮತ್ತು ನಿಮ್ಮದಾಗಿ ಓನ್ ನೋಟ್ಸ್ ರೆಡಿ ಆಗ್ತಿರ್ಬೇಕಾ. ನೆಕ್ಸ್ಟು ಜಲಗೋಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಕ್ಯಾಲಿಫೋರ್ನಿಯಾ ಆ್ಯಂಡ್ ಪ್ರವಾಹಗಳು ಅಂತ ಬರ್ತಾವೆ ಅಲ್ಲಿ, ಇಲ್ಲ ಓಝಿನ್ ಕರೆಂಟ್ಸ್ ಅಂತ ಬರ್ತದೆ. ಇದು ಇಂಪಾರ್ಟೆಂಟ್ ಟಾಪಿಕ್ಕು. ಉಷ್ಣ ಸಾಗರ ಪ್ರವಾಹಗಳು, ಶೀತ ಸಾಗರ ಪ್ರವಾಹಗಳು, ಕೊರೊಸಿಯೋ ಒಯಾಸಿಯೋ ಆ ಥರ ಬರ್ತದೆ. ಇನ್ನು ಬೆಚ್ಚಗಿನ ಪ್ರವಾಹಗಳು, ಇದನ್ನು ಮೊನ್ನೆ KS ಕ್ವಶನ್ನು ಕೇಳಿದ್ದಾರೆ, FDಯಲ್ಲೂ ಕೇಳಿದ್ದಾರೆ. ಈ ಕೇಳಿದ ಟಾಪಿಕ್ಕೇ ಇಲ್ಲ. ಅದು ಹೇಗೆ ಕಾರ್ಯನಿರ್ವಹಿಸ್ತದೆ? ಗಲ್ಫ್ ಸ್ಟ್ರೀಮ್ ಎಲ್ಲಿದೆ? ಮ್ಯಾಪ್ ರೀಡಿಂಗ್ ಮಾಡ್ಕೊಳ್ಳಿ. ಮತ್ತು ಟೈಡ್ಸ್, ಉಬ್ಬರ ಇಳಿತಗಳು, ಇವೆಲ್ಲವು 8th ಸ್ಟಡಿ ಮಾಡ್ತೀವಿ ನಾವು. ಇದು 9th ಇನ್ನೂ ಬಂದಿಲ್ಲ. ಇಂದು 9th ಸ್ಟಾರ್ಟ್ ಆಗ್ತಿದೆ ಚಾಪ್ಟರ್. ಆ್ಯಕ್ಚುಲಿ ಅಂದರೆ ಮರ್ಜ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ನಾನು. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್, 5th ಪಾರ್ಟ್, 6th ಪಾರ್ಟ್, ಒಟ್ಟು 8 ಪಾರ್ಟ್. 8th to 10th ಇದೆ ಇದರಲ್ಲಿ. ಒಟ್ಟೆ 6 ಪಾರ್ಟ್ ಕೂಡಿ ಮರ್ಜ್ ಆಗಿ ಒಂದೇ ಬುಕ್ಸ್ ಮಾಡಿರೋದು ನಾನು ಇದನ್ನು. ಈ ಥರ ನೀವು ಮಾಡ್ಕೊಳ್ಳಿ, ಸಪ್ರೇಟ್ ಮಾಡಿಕೊಂಡು. ವಾಯುಗುಣ, ಕರ್ನಾಟಕ ಜಿಯೋಗ್ರಫಿ ನೋಡ್ಕೊತೀವಿ ನಾವು. ಮುಳ್ಳಯ್ಯನಗಿರಿ ಬೆಟ್ಟ, ಮುಳ್ಳಯ್ಯನಗಿರಿ ಹಿಲ್ಸ್, ಇದೇ ಥರ ಮಾಡ್ಕೊಂಡು ಸ್ಟಡಿ ಮಾಡ್ಕೊಳ್ಳಿ. ನನಗೆ ಜಲ ಸಂಪನ್ಮೂಲಗಳು, ರೆಸರ್ಸು, ಪೆನ್ನಾರು, ಇಲ್ಲಿ ಮ್ಯಾಪ್ ರೀಡಿಂಗು ನೋಟ್ಸ್ ತೊಗೋತೀರ ನೀವು. NCERT ನೋಟ್ಸ್ ಅದರಲ್ಲಿ ಇರೋದಿಲ್ಲ. ಅದಕ್ಕೆ ನೀವು ಸಪ್ರೇಟಾಗಿ ಒಂದು ಮ್ಯಾಪ್ ರೀಡಿಂಗ್ ಬುಕ್ಸ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಮೊನ್ನೆ ನೋಟ್ಸ್ ಮಾಡಿದ್ದೆ ನಾನು, ಭೂಮಿ ಇದು ಭಾರತದ್ದು. ಈ ಥರ ಒಂದು ಸಪ್ರೇಟ್ ಬುಕ್ಸು ಆಗ್ಬೇಕು ಅದಕ್ಕೆ. ಇಂಡಿಯನ್ ರಿವರ್ ಸಿಸ್ಟಮ್ಮು, ಬ್ಲೂ ಫ್ಲ್ಯಾಗ್ ಯಾವ ಪಡೆದಿದೆ, ಈ ಥರ ಟೈಗರ್ ರಿಸರ್ವ್ ಯಾವ ಇದ್ದಾವೆ, ಕಾರ್ಬೆಟ್ಟು, ಸರಿಸ್ಕಾ, ಈ ಮ್ಯಾಚ್ ದ ಫಾಲೋವಿಂಗ್ ಕ್ವಶನಲ್ಲಿ ಆರ್ಡರಿಂಗ್, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟು, ಇದೇ ಥರ ಸಪ್ರೇಟಾಗಿ ಬುಕ್ಸ್ ಮಾಡ್ಕೊಂಡು ಮ್ಯಾಪ್ ರೀಡಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಇದೇ ಥರ ಇದೊಂದು ಮಾಡ್ಕೊಳ್ಳಿ, ಕರ್ನಾಟಕ ಮ್ಯಾಪ್ ರಿಲೇಟೆಡ್ಡು, ಭೂ ಸಂಪತ್ತು, ಹೀಗೆ ಮುಂದುವರ್ತದೆ. ಇನ್ನು ಕರ್ನಾಟಕ ಖನಿಜ ಸಂಪನ್ಮೂಲಗಳು, ಕೋಕೋ ಎಲ್ಲಿ ಜಾಸ್ತಿ ಇರ್ತದೆ ಅದನ್ನು ತಿಳ್ಕೊಳ್ಳಿ. ಮ್ಯಾಂಗನೀಸು, ಬಾಕ್ಸೈಟು, ಚಿನ್ನ, ಇದೇ ಥರ NCERT ರೀಡಿಂಗ್ ಮಾಡಬೇಕು. ಇದು ಒಂದೇ ಬುಕ್ಸ್ ಮೇಲೆ ರಿಲೇಟೆಡ್ ಆಗಲ್ಲ, ಇನ್ನು ಆಥರ್ಸ್ ಬುಕ್ಸ್ ಇದೆ, ಅದನ್ನು ಸ್ಟಡಿ ಮಾಡ್ಕೋಬೇಕು ನೀವು. ಯಾವಾಗ ಆದಷ್ಟು ರಿವಿಷನ್ ಮಾಡ್ಕೊಳ್ಳಿ ಇದನ್ನು. ಭಾರತದ ಜನಸಂಖ್ಯೆ, ಪಾಪ್ಯುಲೇಷನ್ನು, ಇದು 10th ಬರ್ತದೆ ಇದನ್ನು ಟಾಪಿಕ್ಕು. 10th ಉತ್ತರ ಮಹಾಮೈದಾನ, ಮಧ್ಯ ಮೈದಾನ, ಶಿವಾಲಿಕ್ ಹಿಲ್ಸ್, ಟ್ರಾನ್ಸ್ ಹಿಮಾಲಯ, ಇನ್ನರ್ ಹಿಮಾಲಯ, ಮಿಡಲ್ ಹಿಮಾಲಯ ಅಂತ ಬರ್ತದಲ್ವ. ಶಿವಾಲಿಕ್ ಬೆಟ್ಟಗಳಲ್ಲಿ ಯಾವ ಬರ್ತದೆ, ಇವು ಹಿಲ್ಸ್ ಜಾಸ್ತಿ ಯಾವ SSC ಎಕ್ಸಾಮು ಅವೆಲ್ಲ ಬರ್ತದೆ. ಧವಳಗಿರಿಯಲ್ಲಿದೆ, ಲೈಕ್ ನೇಪಾಳದಲ್ಲಿದೆ. ಮೌಂಟ್ ಎವರೆಸ್ಟ್ ಎಷ್ಟಿದೆ? 7748 ಅಂದರೆ ಹೈಟ್ ಬರ್ತದೆ ಅದರದ್ದು.
ಮತ್ತು ಕಾಂಚನಜುಂಗ ಇವೆಲ್ಲ ಹಿಲ್ಸ್ಗಳನ್ನ ನೋಡ್ಕೊಳ್ಳಿ, ಇಂಪಾರ್ಟೆನ್ಸು. ಅದು ಭಾರತದ ಮಣ್ಣುಗಳು, ಖನಿಜ ಸಂಪನ್ಮೂಲಗಳು, ಜಲ ಸಂಪನ್ಮೂಲಗಳು, ಭಾರತದ ಭೂಗೋಳ. ಈ ಮ್ಯಾಪ್ ರೀಡಿಂಗ್ ಸಂಬಂಧ NCERT ಸ್ಟಡಿ ಮಾಡಿ ಅಂತ ಹೇಳ್ತಿರೋದು ನಾನು. ನೋಟ್ಸ್ ಓದಿ ಅಂತ ಬೇಡನಲ್ಲ, ಬಟ್ ಮ್ಯಾಪ್ಸ್ ಎಲ್ಲೆಲ್ಲಿ ಇದೆ, ಇವು ಕಬ್ಬಿನ ದಿರ ಎಲ್ಲಿ ಹಂಚಿಕಾಗಿದೆ ಮಾರ್ಕ್ಸ್ ಮಾಡಿದ್ದಾರೆ, ಇದನ್ನೆಲ್ಲ ಮಾಡ್ಕೊಳಕ್ಕೆ ನಿಮ್ಗೆ ಟೈಮ್ ಆಗುತ್ತೆ ಅಲ್ವಾ, ಅದು ಸ್ವಲ್ಪ ಅದಕ್ಕೆ NCERT ಅದಕ್ಕೆ ಬೆಸ್ಟ್ ಅನ್ನೋದು. ಅಂದರೆ ಮೈಂಡ್ ಕ್ಯಾಪ್ಚರ್ ಮಾಡ್ಕೊತದೆ, ಬೇಗ ಬೇಗ ಹೈಲೈಟ್ ಮಾಡ್ಕೋಬೇಕು, ಅದೇ ಥರ ರನ್ ಆಗ್ತದೆ. ಇನ್ನು ಭಾರತದ ಚತುಷ್ಕೋನ ಕಾರಿಡಾರು, ಸುವರ್ಣ ಚತುಷ್ಕೋನ ಕಾರಿಡಾರು ಬರ್ತದೆ. ಇದು ಪೋರ್ಟ್ಸ್ ಎಲ್ಲೆಲ್ಲಿದೆ, ವಿಶಾಖಪಟ್ಟಣಂ ಅವೆಲ್ಲ ಬರ್ತದೆ. ಇದೇ ಥರ NCERTಲ್ಲಿ ನೀವು ತಿಳಿತದೆ ಇನ್ಫಾರ್ಮೇಷನು. ಇನ್ನು ಇದು ಒಂದು ಬುಕ್ಸ್ ಆಯ್ತರೆ ಆಥರ್ಸ್ ಬುಕ್ಸ್ ಯಾವುದನ್ನು ನೋಡೋಣ ಇದೇ ಟೈಮ್ನಲ್ಲಿ. ನಾನು ಆಥರ್ಸ್ ಬುಕ್ಸ್ ಅಂತ ಬಂದುಬಿಟ್ಟು ಸ್ಪರ್ಧಾ ವಿಜೇತ ಅವ್ರದ್ದು ಭೂಗೋಳಶಾಸ್ತ್ರ 2022ನಲ್ಲಿ ತೊಗೊಂಡಿದ್ದೆ. ಇದು UPSCಗೆ ಅಷ್ಟೇನು ಹೆಲ್ಪ್ ಆಗಲ್ಲ ಅನಿಸುತ್ತೆ, ಸ್ವಲ್ಪ ಇನ್ಫಾರ್ಮೇಷನ್ ಕಡಿಮೆ ಇದೆ. KS ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದಕ್ಕಿಂತ ನೀವು ಓನಾಗಿ ನೋಟ್ಸ್ ಮಾಡ್ಕೊಂಡ್ರೆ ಅದು ಇನ್ನೂ ಹೆಲ್ಪ್ ಆಗುತ್ತೆ. ಇವೆರಡು ಮರ್ಜಿ ಮಾಡ್ಕೊಂಡು ನೋಟ್ಸ್ ಮಾಡ್ಕೋಬೇಕು ನೀವು ಸಪ್ರೇಟಾಗಿ. ಭೂಗೋಳಶಾಸ್ತ್ರ ಪರಿವಿಡಿ ಇದು ಇಂಪಾರ್ಟೆಂಟ್. ಡೇಟ್ ಹಾಕೋಬೇಕು, ಯಾವಾಗ ಯಾವ ಚಾಪ್ಟರ್ ಓದ್ತಿದ್ದೆ ನಾನು, ಇವತ್ತೇ ಡೇಟ್ ಹಾಕೊಂಡು ಸ್ಟಾರ್ಟ್ ಮಾಡಬೇಕು. ಇವತ್ತೇ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದರೆ ಅಂದರೆ ನೆಕ್ಸ್ಟ್ ಮಂತ್ ಯಾವಾಗ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಮಾಡಿದರೆ ಈ ಮಂತ್ನಲ್ಲಿ ಎಷ್ಟು ಚಾಪ್ಟರ್ ಕಂಪ್ಲೀಟ್ ಮಾಡ್ಬೋದು. ಈ ಪರಿವಿಡಿ ಮೂಲಕನ ಸ್ಟಡಿ ಮಾಡ್ಕೊತ ಬನ್ನಿ. ಯಾವ ಬುಕ್ಸ್ ತೊಗೋಬೇಕಾದ್ರೂ ಪರಿವಿಡಿ ಇದ್ದಿದ್ದೇ ಬುಕ್ಸ್ ತೊಗೊಳ್ಳಿ, ಅಂದರೆ ಯಾವ್ದು ಮುಗ್ತಿದೆ ಅಲ್ಲಿ ಮಾರ್ಕ್ ಮಾಡ್ಕೊತ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ಸು. ಸ್ಟಾರ್ಟಿಂಗ್ದು ಗಡಿ ವಿವಾದಗಳು, ಇದೇ ಥರ ತುಂಬಾ ಕೊಟ್ಟಿದ್ದಾರೆ. ನೃತ್ಯಗಳು ಸಪ್ರೇಟಾಗಿ ನೋಟ್ಸ್ ಮಾಡ್ಕೊಳ್ಳಿದ್ದು SSC ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಝಿನ್ಸು, ಪ್ಲೇಸಸ್ಸು, ಹೀಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇದೆ. ಇಲ್ಲಿ PS ಗಂಗಾಧರ ಅಲ್ಲಿ ಯಾವುದೋ ರಂಗನಾಥ್ ಬುಕ್ಸ್ ಅಂತ ಬರ್ತಿದೆ. PS ಗಂಗಾಧರ ಅದು ಪೊಲಿಟಿಕಲ್ ಅಲ್ವಾ. ರಂಗನಾಥ್ ಬುಕ್ಸ್ ಸ್ವಲ್ಪ ದೊಡ್ಡದಿದೆ, ಆದರೆ ಟೆಕ್ಸ್ಟ್ ಮಾತ್ರ ಸಣ್ಣದಾಗಿದೆ. ನಿಮ್ಗೆ ಕಂಫರ್ಟೇಬಲ್ ಆದರೆ ಅದು UPSCನೂ ಇದೆ. ಬಟ್ ಅದು ಓದೋಕ್ಕಿಂತ ಕ್ವಶನ್ ಪೇಪರಲ್ಲಿ ಯಾವ್ದು ಕೇಳಿದ್ದಾರೆ ಅದನ್ನು ಓದಿ ನೋಟ್ಸ್ ಮಾಡ್ಕೊಳ್ಳೋದು ಹೆಲ್ಪ್ ಆಗುತ್ತೆ. ಇದು ಸಿಕ್ಕಾಪಟ್ಟಿನ ಇನ್ಫಾರ್ಮೇಷನ್ ಇದೆ, ಇವೆಲ್ಲನೂ ಕೊಟ್ಟಿದ್ದಾರೆ. ಕೃಷಿ, ಭಾರತ ಸಾರಿಗೆ ವ್ಯವಸ್ಥೆ, ಮೆಟ್ರೋ, ಭಾರತ ಸಂಪನ್ಮೂಲಗಳು, ಜನಗಣತಿ, ಕರ್ನಾಟಕ ಜಿಯೋಗ್ರಫಿ, ಇನ್ ಪ್ಲ್ಯಾಂಟ್ಸು, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಟಾಪಿಕ್ಸ್ ನೋಡ್ಕೊಂಡು ಹೋದರೆ. ಇನ್ನು ಯುರೋಪ್ ಖಂಡ ಯಾವುದಾವು ಎಲ್ಲ ಬುಕ್ಸ್ನ ರಿವ್ಯೂನ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಮ್ಮದೇ ಆದ ನೋಟ್ಸ್ ಹೇಗಿದೆ ನೋಡೋಣ. ಇದು ಓನಾಗಿ ಎಲ್ಲದಿಂದ ತೆಗೆದುಕೊಂಡಂಥ ಬಂದಂತಹ ನೋಟ್ಸ್ ನೀವಾಗಿ ಮಾಡ್ಕೋಬೋದು. ಇದನ್ನು ಸಪ್ರೇಟಾಗಿ ನೋಟ್ಸ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಳೋದು. ಇಲ್ಲಿ ಕ್ವಶನ್ ಪೇಪರ್ ರಿಲೇಟೆಡ್ ಕ್ವಶನ್ ಯಾಕೆ ಕೇಳಿದ್ದಾರೆ, ಈ ಥರ ಬರೆದಿದ್ದ ನೋಟ್ಸು ಇದು ನೆನಪಿರುತ್ತದೆ ನಿಮಗೆ. ಲ್ಯಾಟಿಟ್ಯೂಡ್ಸ್, ಲ್ಯಾಂಗ್ಲಿಟ್ಯೂಡು, ಅಕ್ಷಾಂಶಗಳು, ರೇಖಾಂಶಗಳು, ಭೂಗೋಳ, ಸೆಡಿಮೆಂಟರಿ ರಾಕ್ಸು, ಮತ್ತು ಇದೇ ಥರ ಅಂದರೆ ಟೆಕ್ಟೋನಿಕ್ ಪ್ಲೇಟು, ಭೂಫಲಕಗಳ ಸಿದ್ಧಾಂತ ಥಿಯರಿ ನೋಡ್ತೀವಲ್ಲ. ಇಂದು ಕರೋಲೆಸಸ್ ಎಫೆಕ್ಟು, ಪ್ಲೇಟ್ ಸಿದ್ಧಾಂತ ಬರ್ತದೆ, ಟೆಕ್ಟೋನಿಕ್ ಸಿದ್ಧಾಂತ ಇಲ್ಲಿದೆ ನೋಡಿ. ಇದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ವಾಟ್ಸ್ ದ ರಿಂಗ್ ಆಫ್ ಫೈರ್, ಸೈತಾನ ಅವೆಲ್ಲ ಬರ್ತಾವಲ್ವ, ರಿಂಗ್ ಆಫ್ ಫೈರು, ಈ ಥರ ನೋಟ್ಸ್ ಮಾಡ್ಕೊಳ್ಳಿ ನೀವು. ಬುಕ್ಸಲ್ಲಿ ಇದೆ. ಪೋಲ್ಡ್ ಮೌಂಟೇನ್ಸ್, ಮಡಿಕೆ ಪರ್ವತಗಳು ಹೇಗೆ ರಚನೆ ಆದವು ಅನ್ನೋದ್ರ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಏನು ಇರೋಸಿನ್ನು ಅದರ ಟಾಪಿಕ್ಕು ಇಂಪಾರ್ಟೆಂಟ್ ಇದೆ. ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡಿಕೊಂಡು ಇದೇ ಥರ ನಿಮ್ಮ ರೋಟ್ಸ್ ರೆಡಿ ಆಗ್ತಿರ್ಬೇಕು. ವಾಲ್ಕೆನೋ ಅಂದರೆ ಜ್ವಾಲಾಮುಖಿಗಳು. ಎಲ್ಲಿ ಜ್ವಾಲಾಮುಖಿಗಳು, ಲುಪ್ತ ಜ್ವಾಲಾಮುಖಿ ಇಂಪಾರ್ಟೆಂಟ್ ಇದೆ. ಎಲ್ಲಿ ಜ್ವಾಲಾಮುಖಿಗಳು ಆದವು, ಇವಾಗ ಆಫ್ರಿಕಾದ ಬಂದರೆ ಕೋಟೋಪಾಕ್ಸಿ, ಹಡ್ಸನ್ನು, ಅಂಕಾಂಗೋವಾ, ಮೊನಲೋವಾ, ಈ ಥರ ಜ್ವಾಲಾಮುಖಿಗಳು ಹೇಗೆ ಉಗಮ ಆದವು ದ ಮ್ಯಾಪ್ ರೀಡಿಂಗ್ ಮೂಲಕ ತಿಳ್ಕೊಬೇಕು ನೀವು. ಜಸ್ಟ್ ಓದಿದರೆ ಆಗಲ್ಲ, ಅದು ನೋ ಚಾನ್ಸಸ್. ಆ್ಯಂಡ್ ಉಷ್ಣೋದಕ ಪ್ರವಾಹ, ಶೀತೋದಕ ಬರ್ತದೆ. ಇಲ್ಲೇ ಒಂದು
ಹಂಬಾಲ್ಟ್ ಅನ್ನೋದು ಉಷ್ಣೋದಕ ಪ್ರವಾಹ ಬರ್ತದೆ. ಅಂದರೆ ಆಸ್ಟ್ರೇಲಿಯಾದ ಪೂರ್ವ ಭಾಗ, ಅಂದರೆ ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಬರುವಂತಹದ್ದೇ ಪ್ರವಾಹ. ಅದನ್ನು ಓದ್ಕೋಬೇಕು, ಅದಕ್ಕೆ ಲಿಂಕ್ ಇಟ್ಕೊಂಡು ಈ ಥರ ನೋಟ್ಸು ನಿಮ್ಗೆ ರೆಡಿ ಆಗಬೇಕು. ಇನ್ನು ಸ್ಟ್ರೀಟ್ಸ್ ಇದ್ರ ಬಗ್ಗೆ ಕೇಳೋ ಕ್ವಶನ್ನೇ ಇಲ್ಲ. ಬಾಬೆಲ್ ಮಂಡೇಬಾ ಎಷ್ಟು ಸರಿ ಕೇಳಿದಾರೆ ಇದನ್ನು ಕ್ವಶನ್ನು. ಮಲಕ ಜಲಸಂಧಿ, ಮೊನ್ನೆ ಒಂದು ಕ್ವಶನ್ ಪೇಪರ್ ನೋಡ್ತಿದ್ದೆ ನಾನು. ಮಲಕ ಜಲಸಂಧಿ ಹಾದು ಹೋಗುವ ಮೂಲಕ ನಾವು ಈ ಕೆಳಗಿನ ಯಾವ ನಗರವನ್ನು ನೋಡುತ್ತೇವೆ? ಸಿಂಗಾಪುರ್ ನಗರ ಕಾಣುತ್ತದೆ. ಸಿಂಗಾಪುರ್ ನಗರ ಎಲ್ಲಿ ಕಾಣುತ್ತದೆ? ನೀವು ಮ್ಯಾಪ್ ರೀಡಿಂಗ್ ಮಾಡಿದರೆ ಕಾಣುತ್ತದೆ, ಇಲ್ಲಾಂದರೆ ಎಲ್ಲಿ ಸಿಗೋದಿಲ್ಲ ಅದು. ನೆಕ್ಸ್ಟ್ ರೈಟ್ ಸೈಡು ಮಲೇಷಿಯಾ, ಗಲ್ಫ್ ಆಫ್ ಥೈಲ್ಯಾಂಡ್, ಚೈನಾ ಮತ್ತು ಬೇ ಆಫ್ ಬೆಂಗಾಲ್, ಇದು ನಮ್ಮ ಭಾರತ. ನೀವು ಏನಾದರೂ ಮಲಕ ಜಲಸಂಧಿ ಎಲ್ಲಿದೆ ಇಷ್ಟ ಓದ್ಕೊಂಡ್ಬಿಡ್ತೀರ. ಎಲ್ಲಿ? ಮಲೇಷಿಯಾ ಸಿಂಗಾಪುರ್ ಮಧ್ಯೆ ಇರೋದು ಮಲಕ ಜಲಸಂಧಿ ಆಯಿತು. ಆದರೆ ಅದರಿಂದ ಹೆಂಗೆ ಕ್ವಶನ್ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೋಬೇಕು. ಇದು ಪೂರ್ವಕ್ಕೆ ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ ಹೊಂದಿದೆ. ಮಲಕ ಜಲಸಂಧಿಯು ಇಂಡೋನೇಷ್ಯಾ, ಮಲೇಷಿಯಾ, ಸಿಂಗಾಪುರು, ಥೈಲ್ಯಾಂಡ್ ದೇಶಗಳಿದೆ. ಈಶಾನ್ಯಕ್ಕೆ ಮಲೇಷಿಯಾ ಪರ್ಯಾಯ ದ್ವೀಪ, ನೈಋತ್ಯಕ್ಕೆ ಇಂಡೋನೇಷ್ಯಾ ಸುಮಾತ್ರ ದ್ವೀಪ. ಈ ಥರ ಒಂದೊಂದು ಸ್ಟ್ರೀಟ್ ಬಗ್ಗೆ ಜಾಸ್ತಿ ಇದೆ ನೋಡಿ. ಇಷ್ಟೆಲ್ಲ ನೋಡ್ಸಿದೇನು ಕಂಪ್ಲೀಟ್ ಆಗಿಲ್ಲ. ಇನ್ನು ಹಡ್ಸನ್ ಜಲಸಂಧಿ ಇಲ್ಲಿ ಬರ್ತದೆ. ಹಡ್ಸನ್ ಪ್ಲೇಸಸ್, ದಿಸ್ ಕ್ಯಾನಡಾಸ್, ಈ ಎಲ್ಲ ಪ್ಲೇಸಸ್ಸು ಹೇಗೆ ಬರ್ತದೆ ಅನ್ನೋದು ಈ ಥರ ನೋಡ್ಕೋಬೇಕು ನೀವು ನೋಟ್ಸ್ನ. ಇನ್ನು ನೆಕ್ಸ್ಟ್ ಒಂದು ನೋಡೋಣ ಇವಾಗ. ಇದು ಇಂಡಿಯನ್ ಜಿಯೋಗ್ರಫಿ ಸಪ್ರೇಟ್ ಬೇರೆ ಪುಸ್ತಕ ಇದೆ ನಮ್ಮ ಬಳಿ. ಈ ಥರ ನೋಟ್ಸ್ ಮಾಡ್ಕೊಳ್ಳಿ ಇದನ್ನು. ಭಾರತದ ಹಿಮಾಲಯಗಳು ಇವು ಅವುಗಳನ್ನ ಅವಾಗಲೇ ನೋಡಿದಲ್ಲ. ಮಹಾ ಹಿಮಾಲಯ, ಒಳ ಹಿಮಾಲಯ, ಕೆಳ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳು. ಈ ಥರ ಡೈಗ್ರಾಮ್ ಹಾಕ್ಕೊಳ್ಳಿ. ಇವು ಇಂಪಾರ್ಟೆಂಟ್ ಹಿಲ್ಸ್ ಕಾಣ್ತೇವೆ. ಹಿಲ್ಸ್ ಅಂದರೆ ಕೇಳೋ ಪ್ರಶ್ನೆನೇ ಇಲ್ಲ, ಅಷ್ಟು ಥರ ಕ್ವಶನ್ ಬಂದಿದೆ. ಅಂದರೆ ಇವು ಬದಲಾಗದೇ ಇರುವ ವಿಷಯಗಳು. ಅಂದರೆ ನಾವೇನಾದರೂ ಮೈಕಲ್ ಬೆಟ್ಟಗಳನ್ನು ಎತ್ತಿ ಇವಾಗ ಮಧ್ಯಪ್ರದೇಶದಲ್ಲಿ ಇಡೋಕ್ಕೂ ಬರಲ್ಲ. ಕರೆಂಟ್ ಅಫೇರ್ಸ್ನಲ್ಲಿ ಬೇಕಾದ್ರೆ ಚೇಂಜಸ್ ಆಗ್ಬೋದು, ಬಟ್ ಇಲ್ಲಿ ಇದನ್ನು ಓದಿದ್ದ ಇನ್ಫಾರ್ಮೇಷನು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಇವಾಗ ನಲಮಲ್ಲ ಬೆಟ್ಟಗಳು ಏನಾದರೂ ಚೇಂಜ್ ಆಗುತ್ತಾ? ಇಲ್ಲ. ಅದು ಎಲ್ಲಿರ್ತಾನೆ ಗೊತ್ತಾಗ್ಬೇಕು ನಿಮ್ಗೆ ಅಷ್ಟೇ. ಆಂಧ್ರ ಪ್ರದೇಶದಲ್ಲಿರೋದು ನಲಮಲ್ಲ ಶ್ರೇಣಿಗಳು, ಪೆನುಕೊಂಡ ಶ್ರೇಣಿ ಆಂಧ್ರ ಪ್ರದೇಶ್, ನಾಗಾ ಬೆಟ್ಟಗಳು, ನಾಗಾ ಹಿಲ್ಸು, ಮತ್ತು ಚಾವಡಿ ಹಿಲ್ಸು, ಶರಾವತಿ ಬೆಟ್ಟಗಳು, ಪಂಚಮಾಲೈ, ಸಿರಾಮಬೆಳೆ, ಪಳನಿ ಬೆಟ್ಟಗಳು. ಈ ಥರ ಬೆಟ್ಟಗಳನ್ನು ಒಂದು ಸಪ್ರೇಟಾಗಿ ಮಾಡ್ಕೊಳ್ಳಿ. ಅಣ್ಣಾಮಲೈ, ಮುಳ್ಳಯ್ಯನಗಿರಿ ಕರ್ನಾಟಕದ ಯಾವ ಬರ್ತಾವು. ವಿಂಧ್ಯ ಶ್ರೇಣಿ ಸಾತ್ಪುರು, ಅಜಂತ ಶ್ರೇಣಿಗಳು. ಅಜಂತ ಇಲ್ಲಿ ಯಾವ್ದು ಬರ್ತದೆ? ಇಲ್ಲಿ ರೇವರು ಇಂಪಾರ್ಟೆಂಟಾಗಿ ತಪತಿ ರೇವರು ಬರ್ತದೆ. ತಪತಿ ರೇವರ್ ಯಾವ? ಸಾತ್ಪುರ್ ಶ್ರೇಣಿ ಆ್ಯಂಡ್ ಅಜಂತ ಶ್ರೇಣಿಗಳ ಮಧ್ಯೆ ಬರೋದೇ ಯಾವುದು? ತಪತಿ ರೇವರು. ಮತ್ತು ಇಲ್ಲಿ ಅಜಂತ ಗುಹೆಗಳು ಯಾವಾಗ ಯುನೆಸ್ಕೋ ಪರಂಪರೆಗೆ ಸೇರಿದ್ದು? 1987. ಅಜಂತ ಎಲ್ಲೋರ ಗುಹೆಗಳು ಇವು ಇಲ್ಲಿ ಇದೇ ಪ್ಲೇಸಸ್ ಬರ್ತದೆ. ಇನ್ನು ನರ್ಮದಾ ರಿವರ್ ಈ ಕಡೆ ಬಂದು ಫ್ಲೋ ಆಗುತ್ತೆ. ಕಾನ್ಸೆಪ್ಟನ್ನ ಕ್ಲಿಯರಿಫೈ ಮಾಡ್ಕೊತ ಹೋಗ್ಬೇಕು ಒಂದೊಂದನ್ನು ಓದ್ಕೊತಂದರೆ. ಇನ್ನು ಕಣಿವೆಗಳು ನೋಡ್ಕೊಂಡಿದ್ದೀನಿ ನಾನು. ಮಧ್ಯ ಹಿಮಾಲಯ, ಮಹಾ ಹಿಮಾಲಯ ಅಂತ ಸಪ್ರೇಟ್ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಟ್ರಾನ್ಸ್ ಹಿಮಾಲಯ ನೋಟ್ಸು ಇದೇ ಥರ. ಅಲ್ಲಿ ಸಮುದ್ರಗಳು ಯಾವ ಆ ಥರ ಈಗ ಸಪ್ರೇಟಾಗಿ. ಇನ್ನು ಟ್ರೈಬಲ್ಸ್ ಅಂದರೆ ಇದು ಇಂಪಾರ್ಟೆಂಟ್ ಆಗಿದೆ ಟಾಪಿಕ್ಸು. ಟ್ರೈಬಲ್ಸ್, ಬಿಲ್ಲರ ದಂಗೆಗಳು, ಬುಡಕಟ್ಟು ಜನಾಂಗಗಳು. ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರೆ, ಹೇಗೆ? ಬುಡಕಟ್ಟು ಜನರ ಸಂಬಂಧಿಸಿದಂತೆ ಲೋಕಸಭಾ ಸ್ಥಾನಗಳು ಎಷ್ಟು, ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳು, ಬುಡಕಟ್ಟು ಅಲ್ಲ ಪರಿಶಿಷ್ಟ ಪಂಗಡಗಳು, ST ಸ್ಥಾನ ಎಷ್ಟು ಅಂದರೆ ರಿಲೇಟೆಡ್ ಒಂದೇ ಟಾಪಿಕ್ ಇದು. ಈ ಕಡೆ ಬ್ಯಾಲೆನ್ಸ್ ಮಾಡಕತ್ತಿದ್ದು ನಾನು IC ಬ್ಯಾಲೆನ್ಸ್ ಮಾಡ್ತಿದ್ದೇನೆ, ಈ ಕಡೆ ಜಿಯೋಗ್ರಫಿ ಬ್ಯಾಲೆನ್ಸ್ ಮಾಡ್ತಿದ್ದೇನೆ, ಈ ಕಡೆ ಟ್ರೈಬಲ್ಸ್ ಬ್ಯಾಲೆನ್ಸ್ ಮಾಡ್ತಿದ್ದೇನೆ. ಓವರಾಲ್ ದ ಕಾನ್ಸೆಪ್ಟ್ ಇನ್ 1 ಪೇಜಸ್ ನೋಟ್ಸ್. ಮತ್ತು ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಮೊಸಾಯಿ ಅಂತ ಬುಡಕಟ್ಟು ಜನಾಂಗ ಕಂಡುಬರ್ತದೆ. ಎಲ್ಲಿ ಕಂಡುಬರ್ತದೆ? ಇದು ಆಫ್ರಿಕಾದಲ್ಲಿ ಕಂಡುಬರ್ತದೆ ಅನ್ನೋದು ನೋಡುತ್ತೇನೆ. ಇದು ಜಿಯೋಗ್ರಫಿ ಟಾಪಿಕ್ ಆಯಿತು. ಇವಾಗ ನೆಕ್ಸ್ಟ್ ಟಾಪಿಕ್ ನೋಡೋಣ, ಎಕನಾಮಿಕ್ಸ್ ಬಂದುಬಿಟ್ಟು ಓವರಾಲ್ NCERT. ಇದು NCERTಯಲ್ಲಿ ಇಷ್ಟು ಚಾಪ್ಟರ್. ಇದು ಅಂದರೆ 8th 9th 8th ಸೇರಿ, ಇದು 9th ಸೇರಿ, ಇದು 10th ಸೇರಿ ಒಂದೇ ಕಡೆ ಮರ್ಜ್ ಆಗಿದೆ. ಇಷ್ಟಿದೆ ನೋಡಿ. ಇದನ್ನು 10 ಟೈಮ್ ರಿವಿಷನ್ ಮಾಡ್ಬೋದು. ಇದು ವ್ಯವಹಾರ ಅಧ್ಯಯನ ಅಂತ ಬರ್ತದೆ, ಇದೇನಷ್ಟು ಇರೋಲ್ಲ. ಇದು
ಇದನ್ನು 10 ಟೈಮ್ಸ್ ರಿವಿಷನ್ ಮಾಡಿದರೆ ಹೆಲ್ಪ್ ಆಗುತ್ತೆ. ಇದು ಕಾನ್ಸೆಪ್ಟ್ ಒಂದೊಂದು ಕೊಟ್ಟಿದ್ದಾರೆ, ಅದನ್ನು ಸಪ್ರೇಟಾಗಿ ನೋಟ್ಸ್ ಮಾಡ್ಕೋಬೇಕು. ಅರ್ಥವ್ಯವಸ್ಥೆ ಪ್ರಕಾರಗಳು ಆ್ಯಂಡ್ ಸೆಬಿ, RBI, IMF, WTO, ಸಾರ್ಕ್ ಯಾವ ಸ್ಥಾಪನೆ ಆಯಿತು, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಎಂದರೇನು, ಎಕ್ಸಾಂಪಲ್ ಯಾವುದು ನಡೀತದೆ. 3 ಟೈಪ್ಸ್. ವ್ಯಕ್ತಿಗಳು, ಉತ್ಪಾದನಾ ಸಾಧನ ಸಂಪನ್ಮೂಲ ಒಡೆತನ ಹೊಂದಿರುತ್ತದೆ ವ್ಯಕ್ತಿಗಳಲ್ಲಿ, ಅದನ್ನು ಸಮಾಜವಾದಿ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ. ಇದು PYQನಲ್ಲಿ ಹೆಂಗಿರ್ತದೆ ಆ ಥರ ನೋಡ್ಕೊಂಡು ಮಾಡ್ಕೋಬೇಕು. ಇನ್ನು ರಾಷ್ಟ್ರೀಯ ಆದಾಯ ಹೇಗೆ ಲೆಕ್ಕಾಚಾರ ಮಾಡ್ತೀವಿ, ಅದೇ ಥರ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು. ಇನ್ನು ನೈಸರ್ಗಿಕ ಸಂಪನ್ಮೂಲಗಳು, ರಿನ್ಯೂಯಬಲ್ ಸೋರ್ಸಸ್ ಆಫ್ ಇಂಡಿಯಾ, ನವೀಕರಿಸಬಹುದಾದ ಶಕ್ತಿಗಳು, ನವೀಕರಿಸಲಾಗದ ಶಕ್ತಿಗಳು. ಈ ಟಾಪಿಕ್ ಅಂತೂ ಸಿಕ್ಕಾಪಟ್ಟಿ ಇಂಪಾರ್ಟೆಂಟ್ ಇದೆ. ಮೊನ್ನೆ CRDR ಅಲ್ಲಿ ಕೇಳಿದ್ದಾರೆ, ಈ ಕೆಳಗಿನ ಯಾವುದು ನವೀಕರಿಸಲಾಗದ ಶಕ್ತಿ, ನೈಸರ್ಗಿಕ ಅನಿಲ ಅಂದರೆ ಮುಗಿದು ಹೋಗುವ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ ಇವನ್ನ. ಅಂದರೆ ನವೀಕರಿಸಬಹುದು ಅಂದರೆ ಎಕ್ಸಾಂಪಲ್ ಜಲಶಕ್ತಿ, ಜಲ, ಗಾಳಿ, ಸೂರ್ಯಶಕ್ತಿ ಇವನ್ನು ನವೀಕರಿಸಬಹುದು. ಬಟ್ ನವೀಕರಿಸಲಾಗುತ್ತೆ ಅಂದರೆ ನೈಸರ್ಗಿಕ ಅನಿಲ. ಏನಾದರೂ ಮಾಡ್ತೀರಾ, ಪೆಟ್ರೋಲು ಭೂಮಿಯಿಂದ ಅಗೆದು ತೆಗಿಬೇಕು, ಕಲ್ಲಿದ್ದಲು ಭೂಮಿಯಿಂದ ಅಗೆದು ತೆಗಿಬೇಕು. ಕಲ್ಲಿದ್ದಲಿಂದ ಭಾಳ ವಿದ್ಯುತ್ ಆಗುತ್ತದೆ, ಬಟ್ ಅದರಿಂದ ಹೊಳ್ಳಿ ಬರೋದಿಲ್ಲ. ಅದು ಸಾವಿರಾರು ಪಳೆಯುಳಿಕೆಗಳು ಭೂಮಿಯಲ್ಲಿ ಕೊಳೆತಾಗ ಉತ್ಪತ್ತಿಯಾದಂತಹ ಸಂಪನ್ಮೂಲವಾದಂಥದ್ದು ಅದು. ನೈಸರ್ಗಿಕ ಸಂಪನ್ಮೂಲಗಳದ್ದು ಟಾಪಿಕ್ ಬಂದ್ಬಿಟ್ಟು ಆ್ಯಕ್ಚುಲಿ ಜಿಯೋಗ್ರಫಿನಲ್ಲಿದೆ, ಅದು ಎಕನಾಮಿಕ್ಸಲ್ಲೂ ಸಿಗ್ತದೆ. ಅದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ತಿದ್ವಿ ನಾವು, ಅದಷ್ಟು ನೋಟ್ ಮಾಡ್ಕೊಳ್ಳಿ. ಮತ್ತು LPT ಬರ್ತೈತೆ, ಲಿವಿಂಗ್ ಪ್ಲ್ಯಾಂಟ್ ರಿಪೋರ್ಟು, ಮ್ಯಾಗಿ ಬರ್ಕೊತ ಹೋಗಿ ಕಾನ್ಸೆಪ್ಟ್ನ. ಇಲ್ಲದ ನೋಡಿ, ಈ ಥರ ಡಿಫ್ರೆನ್ಸ್ ಬರ್ಕೊತ ಹೋಗ್ಬೇಕು. ಆದ್ಕೊಳ್ಳಿ ಚಟುವಟಿಕೆ ಕೊಟ್ಟಿರ್ತಾರೆ, ಪ್ಲೇಸ್ ಇರ್ತದೆ. ಯಾವ ನವೀಕರಿಸಬಹುದಾದ ಶಕ್ತಿಗಳು, ನವೀಕರಿಸಲಾಗದ ಶಕ್ತಿಗಳು ನೋಡ್ಕೊಳ್ಳಿ. ಮಾನವ ಸಂಪನ್ಮೂಲ, ಬಡತನ, ಹಸಿವು, ಇಂದಿರಾ ಗಾಂಧಿ ಅವರು. ಓಲ್ಡ್ ವರ್ಷನ್ ಬುಕ್ಸ್ ಇದೆ, ಅದು ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಷ್ಟೇ. ಎಲ್ಲ ಸಪ್ರೇಟಾಗಿ ನೋಟ್ಸ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರ್ತಾರಲ್ವ, ಇಲ್ಲಿ ನಮಗೆ ಒಂದು ಲೈನ್ ಅಟ್ಟ ಹೆಲ್ಪ್ ಆಗೋದು ನಮಗೆ. ಮೇಳ ಸಾಕ್ಷರತೆ ಏನೋ ಕೊಟ್ಟಿದ್ದಾರೆ ಇಲ್ಲಿ, ಇದರಲ್ಲಿ 2011 ಜನಗಣತಿ ಪ್ರಕಾರ. ಅದನ್ನಷ್ಟು ಓವರಾಲ್ ಲಾಸ್ಟ್ ಇರ್ತದಲ್ಲ, ಲಾಸ್ಟ್ ನೋಟ್ ಮಾಡ್ಕೊಳ್ಳಿ. ಅದನ್ನು ರಿವಿಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ರಿವಿಷನ್ ಮಾಡ್ಕೋಬೇಕು ಇದನ್ನು. ಇನ್ನು ಅಥರ್ಸ್ ಬುಕ್ಸ್ ಅಂತ ಬಂದರೆ ನನ್ನ ಬಳಿ ಇರೋದು KM ಸುರೇಶ್ ಅವ್ರದ್ದಿದೆ. ಒಂದು ನಿಮಿಷ. ಇವಾಗ ಇನ್ನೊಂದು ಬುಕ್ಸ್ ಬಂದುಬಿಟ್ಟು ಇದರಲ್ಲಿ ಗರ್ನಿ ಕೃಷ್ಣಮೂರ್ತಿ ಅಂತ ಬರೆದಿದ್ದಾರೆ. ಅವ್ರದ್ದು ಚೆನ್ನಾಗಿದೆ ಅಂತೆ ಬುಕ್ಸು, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇಲ್ಲಿ ನನ್ನದು ಭಾಳ ಓಲ್ಡ್ ವರ್ಷನ್ ಇದೆ ಇದು. ಇದರಲ್ಲಿ ಇಷ್ಟು ಓದಬೇಕು ಅಂತ ಇವೆಲ್ಲ ಟಾಪಿಕ್ಸೇ ಬರೋದಿಲ್ಲ. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಪರಿವಿಡಿ ನೋಡ್ಕೊಂಬಿಡೋಣ. ನನಗೆ ಫಸ್ಟ್ ಪರಿವಿಡಿ ಅಂತ ಹೇಳ್ತಾನೆ ನಾನು ಯಾವುದು ಹೇಳಿದ್ರು. ಅರ್ಥವ್ಯವಸ್ಥೆಯಲ್ಲಿ ವಲಯಗಳು ಅಂತ ಬರ್ತಾವೆ ಇಲ್ಲಿ. ಇದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಅರ್ಥವ್ಯವಸ್ಥೆಯಲ್ಲಿ ವಲಯಗಳು, ಯಾವ ವಲಯಗಳು ಬರ್ತವೆ ಅದನ್ನು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಅಂದರೆ ಇದು ಎಷ್ಟು ಭಾಳ ಅರ್ಥಶಾಸ್ತ್ರ ನೊಬೆಲ್ ಅದು ಬರೋಲ್ಲ, ಕಮ್ಮಿ. ಅಂದರೆ ಕರೆಂಟ್ ಅಫೇರ್ಸ್ ಇದ್ರೆ ಅಷ್ಟೇ ಬರ್ತದೆ. ಅವರು ಹಿಂದೆ ಅದರ ಬಗ್ಗೆ ಅವರು ಓಲ್ಡ್ ವರ್ಷನ್ ಬೇರೆ ಬರ್ತಿದ್ದು ಕ್ವಶನ್ನು. ಕರೆಂಟ್ ಅಫೇರ್ಸ್ ಅಷ್ಟೇ ನೋಡ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಮಾಧ್ಯಮಿಕ ವಲಯ, ತೃತೀಯ ವಲಯ ಅವು ಬರ್ತವೆ. ಇನ್ನು ಸಚಿವಾಲಯಗಳು, ಮಿನಿಸ್ಟ್ರಿ ಆಫ್ ಫೈನಾನ್ಸಿಯಲ್ಲು, ಅದೊಂದು ಇಂಪಾರ್ಟೆಂಟ್ ಇದೆ ಟಾಪಿಕ್ ಬಂದುಬಿಟ್ಟು. ಇದನ್ನು ನೋಟ್ ಮಾಡ್ಕೊಳ್ಳಿ ಬೇಕಾದರೆ ಪರಿವಿಡಿನ. ಇದನ್ನು ತೆಗೆದುಕೊಂಡು ನೀವು ಏನು ಮಾಡ್ತೀರ ಅಂದರೆ, ಬುಕ್ಸ್ ತೊಗೊಲಿಕ್ಕೆ ಆಗಲಿಲ್ಲ ಅಂದರೆ ಈ ಮಿನಿಸ್ಟ್ರಿ ಆಫ್ ಫೈನಾನ್ಸಿಯಲ್ ಯೂಟ್ಯೂಬ್ನಲ್ಲಿ ವಿಡಿಯೋ ಕೇಳ್ಕೊಂಡು ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೋಬೋದು. ನ್ಯಾಷನಲ್ ಇನ್ಕಮ್ಮು, GDP, GNP, ತ್ರೈಮಾಸಿಕ ಬೆಳವಣಿಗೆ ದರ ಅದನ್ನು ನೋಡ್ಕೊಳ್ಳಿ. ಮತ್ತು ಆರ್ಥಿಕ ಯೋಜನೆಗಳು, ಎಕನಾಮಿಕ್ ಪ್ಲ್ಯಾನಿಂಗ್ ಇಂಡಿಯಾ ಆ್ಯಂಡ್ 5 ಇಯರ್ ಪ್ಲ್ಯಾನ್, ಪಂಚವಾರ್ಷಿಕ ಯೋಜನೆಗಳು, ಅದು HYT ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇದು IMP ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇದು. ಆ್ಯಂಡ್ ನೆಕ್ಸ್ಟ್ ಇದರ ಮೇಲೆ ನೀತಿ ಆಯೋಗ ಯಾವಾಗ ಸ್ಟಾರ್ಟ್ ಆಯಿತು, ಹೇಗೆ, ಅದರ ಕಾರ್ಯ ಏನು, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಕೇಂದ್ರ ಹಣಕಾಸು ಆಯೋಗ, ಸೆಂಟ್ರಲ್ ಫೈನಾನ್ಸಿಯಲ್ ಮಿನಿಸ್ಟ್ರಿ, ಅದು 112 ಯಾವುದಿದು ಆರ್ಟಿಕಲ್ ಏನು ಅದಕ್ಕೆ ಸಂಬಂಧಪಟ್ಟಿದೆ. ರಾಜ್ಯಶಾಸ್ತ್ರದಲ್ಲಿ ರಾಷ್ಟ್ರಪತಿಯವರು ಒಪ್ಪಿಗೆ ಮೇರೆಗೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸುತ್ತಾರೆ.
ಈ ಥರ ಕಾನ್ಸೆಪ್ಟ್ ಗೊತ್ತಾಗಬೇಕು ನಿಮಗೆ. ಅಂತಾರಾಷ್ಟ್ರೀಯ ಪ್ರಾ ಪ್ರಾದೇಶಿಕ ಒಕ್ಕೂಟಗಳು G7, ಬಿಮ್ಸ್ಟೆಕ್, ಸಾರ್ಕ್, ನಬಾರ್ಡ್, ಬ್ರಿಕ್ಸ್ ಇದ್ರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಿ. ಅಂದರೆ ಇಲ್ಲಿಂದ ಕ್ವಶನ್ ರಿಪೀಟ್ ಜಾಸ್ತಿ ಬರ್ತದೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಇವೆಲ್ಲ ಬರ್ತದೆ, ಇದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕಾದ್ರೆ. ಆ್ಯಂಡ್ ದತ್ತಾಂಶ ಪ್ರಕಟಿಸುಗಳು ಯಾವ್ಯಾವ ಪ್ರಕಟಿಸ್ತಾವೆ? SSCO, NSSO, ಒಪಿಕ್, ಕ್ವಾಡ್, ಸಮಿಟ್ಮೆಂಟ್, G20 ಇವೆಲ್ಲ ಇಂಪಾರ್ಟೆಂಟ್ ಆದ ಟಾಪಿಕ್ಕು. ಬೆಲೆ ಸೂಚ್ಯಂಕಗಳು, ಪ್ರೈಸ್ ಇಂಡೆಕ್ಸ್, ಇದು ಇಂಪಾರ್ಟೆಂಟ್ ಇದೆ ಟಾಪಿಕ್ಕು. ಆ್ಯಂಡ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಆರ್ಗನೈಜೇಷನ್ಸು, IMF, ಹೂಡಿಕೆ ಭರವಸೆ ನಿಧಿ, ಏಷ್ಯಾ ಅಭಿವೃದ್ಧಿ ಬ್ಯಾಂಕು, ಐರೋಪ್ಯ ಬ್ಯಾಂಕು, RBI ಬಗ್ಗೆ ಜಾಸ್ತಿ ತಿಳ್ಕೊದ್ರೆ ಇಂಪಾರ್ಟೆಂಟ್. ಅಂದರೆ RBI ಕಾರ್ಯಗಳು, ಅದರ ನಿರ್ವಹಿಸುತ್ತಿರುವ ಸಂಘಗಳು ಯಾವ ಸ್ಥಾಪನೆ ಆಯಿತು ಅದರಿಂದ, ಮತ್ತು ರೇಪೋ ದರ, ರಿಸರ್ವ್ ರೇಪೋ ದರ, ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಜನಸಂಖ್ಯೆ, ಡೆಮೋಕ್ರಸಿ, ಅದೇ ಥರ ನೋಡ್ಕೊಳ್ಳಿ. ಭಾರತ ಹಣಕಾಸು ವ್ಯವಸ್ಥೆ ಹೇಗೆ ಅದನ್ನು ನೋಡ್ಕೊಳ್ಳಿ. ಫೈನಾನ್ಸಿಯಲ್, ರಿಸರ್ವ್ ಬ್ಯಾಂಕ್ ಅಂತ ಟಾಪಿಕ್ ಇದೆ ಇದರಲ್ಲಿ. ಬಂಡವಾಳ ಮಾರುಕಟ್ಟೆ, ಆ್ಯಂಡ್ ಇದೊಂದು ಇಂಪಾರ್ಟೆಂಟ್ ಟಾಪಿಕ್. ಅಂದರೆ ಆರ್ಥಿಕ ನೀತಿಗಳು, ಎಕನಾಮಿಕ್ ಪಾಲಿಸಿ 1991ರಲ್ಲಿ ಯಾವಾಗ ಮಂಡಿಸಿದರೋ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಹಣದುಬ್ಬರ, ಇದು ಇಂಪಾರ್ಟೆಂಟ್. ಇನ್ಫ್ಲೇಷನ್, ಡಿಫ್ಲೇಷನ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಬರ್ತದೆ, ಅದು ಟಾಪಿಕ್ಕು. ಅದನ್ನು ಜಾಸ್ತಿ ರಿಪೀಟ್ ಆಗಿದೆ. KS ರೀಸೆಂಟಾಗಿ ಕೊಟ್ಟಿದ್ದಾರೆ ಕ್ವಶನ್ ಪೇಪರಲ್ಲಿ. ಸರಕು ಸೇವೆಗಳ ಬೆಲೆ ಏರುತ್ತಿದ್ದು ಹಣದ ಮೌಲ್ಯ ಕಡಿಮೆ ಆಗೋದೇ ಇನ್ಫ್ಲೇಷನ್ನು, ಅದರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಇದಲ್ಲದೆ ನೀವು ಸಪ್ರೇಟಾಗಿ ನೋಟ್ಸ್ ಮಾಡ್ಕೋಬೇಕು. ಇದು ಇಷ್ಟೆಲ್ಲ ಬರೋದಿಲ್ಲ, ಇದು ಓದಿ ಕೇಟಿದ್ರೆ ಇದು ಬೈಬಲ್ ಇದ್ದಂಗಿದೆ ಅನ್ಸಲ್ಲ. ಇಂಪಾರ್ಟೆಂಟ್ ಟಾಪಿಕ್ ನಾವು ಕ್ವಶನ್ ಪೇಪರಲ್ಲಿ ಹೇಗಿರುತ್ತೆ ಹಾಗೆ ಸ್ಟಡಿ ಮಾಡಿ. IMF ಬರ್ತದೆ, ಕೃಷಿ ಮಂಡಳಿ, ಇದರಲ್ಲಿ ಈ ಥರ ಏನೂ ರಿಪೀಟ್ ಆಗೋಲ್ಲ. ನಾನು ಜಾಸ್ತಿ ಓದಿಲ್ಲ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮಾಡಿದ್ದಾರೆ ಬುಕ್ಸ್ನ. ಬಟ್ ನಾ ಆವಾಗಲೇ ಹೇಳಿದ್ನಲ್ವ, ಗರಣಿ ಕೃಷ್ಣಮೂರ್ತಿ ಅದೊಂದು ಬುಕ್ಸ್ ನೋಡ್ತಿದ್ರೆ ನೋಡಿ. ನನ್ನ ಬಗ್ಗೆ ಇರೋ ಬುಕ್ಸ್ನ ನಿಮ್ಗೆ ಹೇಳ್ತಿರೋದು ಅಷ್ಟೇ. ನಾ ಬುಕ್ಸ್ ಬೈ ಮಾಡಲ್ಲ, ನಾವು ಒಂದೇ ಬುಕ್ಸ್ ರೆಫರ್ ಮಾಡೋದು, ಅದನ್ನೇ 100 ಸತಿ ಓದೋದು ಅಷ್ಟೇ ನಾನು. ಇದು ಬಡತನ, ಪ್ರವಾರಿಟಿ, ಇದು ಇಂಪಾರ್ಟೆಂಟ್ ಟಾಪಿಕ್ಕು. ಮರೆಮಾಚಿದ ಬಡತನ, ಸಾಪೇಕ್ಷ, ನಿರಪೇಕ್ಷ, ಸಾಪೇಕ್ಷ ಬಡತನ, ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟು, ಇದು ಇಂಪಾರ್ಟೆಂಟು. ಯಾವ ಥರ ಕ್ವಶನ್ ಬಂದಿದೆ ಅಂದರೆ PYQನಲ್ಲಿ ನೋಡಬೇಕು ನೀವು, ಇಲ್ಕಿದ್ರೆ ಟೆಕ್ಸ್ಟ್ ಬುಕ್ಸಲ್ಲಿ ನೋಡ್ಕೊಳ್ಳಿ. ವೇತನ, ರಾಜ್ಯ ಕೃಷಿ ನೀತಿ, ವಿತ್ತೀಯ ನೀತಿ, ಸಿಕ್ಕಾಪಟ್ಟೆ ಇನ್ ಡೆಪ್ತ್ ಇದೆ. ಅದನ್ನು ನೋಡಿ, ಅವಾಗಿಂದ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಇವಾಗ ತೊಗೊಂಡ್ರೆ ಅದಕ್ಕೆ ಯೂಸೇ ಇಲ್ಲ, ಇದು ಟಾಪಿಕ್ಕು ವೇಸ್ಟ್ ಆಫ್ಸ್. ಇದು ಕರೆಂಟ್ ಅಫೇರ್ಸ್ ಎಲ್ಲಾರು ಬುಕ್ಸ್ ತೊಗೊಳ್ಳಿ, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು. ಅದಕ್ಕೆ ನಾನು ಯಾವುದು ಬುಕ್ಸ್ನಕ್ಕಿಂತ ನಾನು ಸಪ್ರೇಟಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ ಹೇಗೆ ನೋಟ್ಸ್ ಮಾಡ್ಕೋಬೇಕು ಅನ್ನೋದು. ದಿಸ್ ಈಸ್ ಮೈ ಎಕನಾಮಿಕ್ಸ್ ವಿತೌಟ್ ಕೋಚಿಂಗ್. ಐ ಆಮ್ ರೀಡಿಂಗ್ ಆ್ಯಂಡ್ ಓನ್ಲಿ PYQ ರಿಲೇಟೆಡ್ ನೋಟ್ಸ್. IMF ಯಾಕೆ ಸ್ಟಾರ್ಟ್ ಆಯಿತು, ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಈ ಥರ ನೋಟ್ಸ್ ಮಾಡ್ಕೊಳ್ಳಿ. IMFನ ಕೇಂದ್ರ ಕಚೇರಿ ವಾಷಿಂಗ್ಟನ್ DC. ಮತ್ತು ಅದು ಸ್ಥಾಪನೆ, SDR ಅಂದ್ರೇನು, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್, ವಿಶೇಷ ಸ್ವೀಕಾರ ಹಕ್ಕುಗಳು, ಇದು ಯಾವ ಪ್ರಕಾರ ಕಾರ್ಯನಿರ್ವಹಿಸ್ತದೆ, ಆ ಥರ ಮಾಡ್ಕೊಳ್ಳಿ. ಆ್ಯಂಡ್ PYQ ಯಾವ ಬಂದಿದೆ ಅದರ ರಿಲೇಟೆಡ್ಡು ಅದು ನೋಡ್ಕೊಳ್ಳಿ. ಕೇಂದ್ರ ಹಣಕಾಸು ಆಯೋಗ, ಈ ಥರ ನೋಟ್ಸ್ ಮಾಡ್ಕೊತ ಓದ್ಕೊಳ್ತಾ ಹೋಗಿ ಹೆಲ್ಪ್ ಹಾಕ್ಕೊತ ಹೋಗುತ್ತೆ. ಇನ್ನು ನಾನು ಈ ಥರ ಕೋಡಿಂಗ್ ಇಟ್ಕೊಂಡು ಮಾಡಿದ್ದೇನೆ, ಮೊನ್ನೆ ಪೋಸ್ಟ್ ಮಾಡಿದ್ದೇನೆ ಇದರದ್ದು. ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್, ಇದರ ಬಗ್ಗೆ ಕ್ವಶನ್ ಕೇಳ್ತಾರೆ. ಈ ಕೆಳಗಿನ ಯಾವ ರಾಷ್ಟ್ರವು ಸಾರ್ಕ್ನ ಸದಸ್ಯ ರಾಷ್ಟ್ರ ಅಲ್ಲ? ಇದು ಬೈಪಾಟ್ ಹಾಕಿದರೆ ಇದನ್ನು ಓನ್ಲಿ 10 times ಡೈಲಿ. MBBS ಇನ್ ಪೇನ್, ಮಾಲ್ಡೀವ್ಸ್, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡೋನೇಷ್ಯಾ, ಇಂಡಿಯಾ, ನೇಪಾಳ್. ಯಾವಾಗ ಸ್ಥಾಪನೆ ಆಯಿತು, ಸ್ಥಾಪಿಸಲಾಗಿದ್ದು ಎಲ್ಲಿ? ಇದು ಅಂತೂ ಜಾಸ್ತಿ ಬಂದಿದೆ. ಢಾಕಾದಲ್ಲಿ. ಸಾರ್ಕ್ ದಿನಾಚರಣೆ December 8. ಕೇಂದ್ರ ಕಚೇರಿಯಲ್ಲಿದೆ ನೇಪಾಳ, ಕಠ್ಮಂಡು. ಯಾವಾಗ? 1987 January 16. ಇನ್ನು ಇಷ್ಟು ನೋಟ್ಸ್ ಮಾಡ್ಕೊಂಡಿದ್ದಾರೆ. ಏನಿದು ಸಾರ್ಕ್ ಅಂದರೆ ಏನು, ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಮತ್ತು ಅಫ್ಘಾನಿಸ್ತಾನ ಅದು ಎಲ್ಲ ಬರ್ತದೆ. ಮತ್ತು ಇದಕ್ಕೆ ಕರೆಂಟ್ ಅಫೇರ್ಸ್ ಸೇರಿಸ್ಬೇಕಂದ್ರೆ ಇಲ್ಲಿ ಸೀಸಲ್ಲಿ ಬರೀರಿ. ಆಮೇಲೆ ಪ್ರಾಬ್ಲಮ್ ಆಗೋದಂದರೆ ಇಲ್ಲಿ ಸ್ವಿಚ್ ಚೇಂಜ್ ಹಾಕ್ಕೊಂತ ಹೋಗುತ್ತೆ. ನೀವು ಎಷ್ಟು ದಿನ ಓದ್ಕೊತ ಹೋಗ್ತೀರಾ ಆವಾಗ ಸ್ವಿಚ್ ಚೇಂಜ್ ಆಗುತ್ತಾ ಹೋಗುತ್ತೆ.
ಅಂದರೆ ಕರೆಂಟ್ ಅಫೇರ್ಸ್. ಸಾರ್ಕ್ನ ಸಭೆ ಎಲ್ಲಿ ನಡೆಯಿತು 2024ರಲ್ಲಿ? ನೇಪಾಳದ ಕಠ್ಮಂಡು. 2026ರಲ್ಲಿ ಇಸ್ಲಾಮಾಬಾದು. ರದ್ದಾಗಿದೆ. ಅಲ್ಲ, 2014 ಸಾರಿ, 2014, 2016 ಅವಾಗಿಂದ ಸ್ಟಾರ್ಟ್ ಆಗಿದ್ದು. 2025 ಇಂಡಿಯಾ ಪಾಕ್ ಇದೆ, ಇನ್ನೂ ನಡೆದಿಲ್ಲ. ಆ ಥರ ಇದೆ. ಕಾರ್ಯದರ್ಶಿ ಯಾರಿದ್ದಾರೆ ಪ್ರೆಸೆಂಟು, ಅದನ್ನು ಸೀಸಲ್ಲಿ ಬರೀ, ಪೆನ್ ಯೂಸ್ ಮಾಡಬೇಡಿ ಒಟ್ಟು, ಡೋಂಟ್ ಯೂಸಿಂಗ್ ಪೆನ್. ದಿಸ್ ಈಸ್ ಕರೆಂಟ್ ಅಫೇರ್ಸ್. ಅಲ್ಕಿರ ಆಮೇಲೆ ಕಾರ್ಟ್ ಹೊಡಿದು ವೈಟ್ನರ್ ತಿಡೋದು ಎಲ್ಲನೂ ನಿಮ್ಮಿಂದ ನಡೆಯುತ್ತದೆ, ಅಷ್ಟೇ ಬೇಡ ಅದು. ಮತ್ತು ನೇಪಾಳದ ನಡೆದ ಸಮ್ಮೇಳನಗಳು ಅವಾಗ ಮೊದಲಕ್ಕೆ ನಡೆದಿದ್ದು. ನೆಕ್ಸ್ಟ್ ಬಂತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಸಿಯಾನ್ ಕಂಟ್ರೀಸ್, ಅಸೋಸಿಯೇಷನ್ಸ್ ಆಫ್ ದ ಸೌತ್ ಈಸ್ಟರ್ನ್ ಏಷಿಯನ್ಸ್. ವಾಟ್ ಇಸ್ ಸ್ಟಾರ್ಟೆಸ್ ಎಸ್ಟಾಬ್ಲಿಷ್ಡ್ 1967. ಇದ್ರ ಕೋಡ್ ಬಂತು MBBS, PTV, LIC ದೇಶಗಳು ನೆನಪಿಡಬೇಕು. ಆದರೆ ಇದರಲ್ಲಿ ಭಾರತ ಸದಸ್ಯತ್ವ ರಾಷ್ಟ್ರ ಒಂದಿಲ್ಲ. ಇದು ಇಂಪಾರ್ಟೆಂಟ್, ಫಸ್ಟ್ ಇದು ಗೊತ್ತಿರಬೇಕು, ಆಮೇಲೆಲ್ಲ ಬರ್ತಾವೆ. ಈಗ ವಿಶ್ವಸಂಸ್ಥೆ ಭದ್ರತಾ ಸಮ್ಮೇಳನದಲ್ಲಿ ಭಾರತವ ಇದೆ ಅಂತ ಕ್ವಶನ್ ಬಂದಿತ್ತು ಮೊನ್ನೆ. ಭಾರತನೇ ಇಲ್ಲ, ಅದು ಯಾವ್ದು ಬರಲ್ಲ ಅನ್ನೋದು ಫಸ್ಟಾಗಿ ಬರೀಬೇಕದ. ನಮ್ಮ ಭಾರತ ಇದರಲ್ಲಿದೆ, ಭಾರತ ಇದರಲ್ಲಿ ಇಲ್ಲ, ಅದನ್ನು ನೋಡ್ಕೊಂಡು ಸ್ಟಾರ್ಟ್ ಆಗ್ಬೇಕು ನಮ್ಮದು. ಕರೆಂಟ್ ಅಫೇರ್ಸ್ 2025ರಲ್ಲಿ ಎಲ್ಲಿ ನಡೀತಾ? ಅಸ್ಸಾಣ್ಣು, ಕಜಿಕ್, ಮಲೇಷಿಯಾನೋ ಅಂತ ಇದ್ದಿದ್ದು, ಮಲೇಷಿಯಾನೋ ಅಂತ ಇದೆ. ಅದು ನಾನು ಕರೆಕ್ಟ್ ಬರ್ದಿಲ್ಲ, ಅದನ್ನು ಒಂದು ನೋಟ್ಸ್ ಮಾಡಿ ಹಾಕಿದ್ದೇನೆ ಇವಾಗ, ಅದರಲ್ಲಿ ನೋಡ್ಕೊಳ್ಳಿ. ಇದೇ ಥರ ಆಸಿಯಾನ್ ಮ್ಯಾಪ್ಸ್, ಅದ್ರ ಟೈಮ್ ಸಿಕ್ಕರೆ ಮ್ಯಾಪ್ ಹಾಕ್ಕೊಳ್ಳಿ, ಯಾವ್ಯಾವ ರಾಷ್ಟ್ರದಲ್ಲ ಅಲ್ಲಿದ್ದಾನೆ ಮ್ಯಾಪ್ನಲ್ಲಿ ಹಾಕ್ಕೊಂಡಿದ್ದು. ನಮ್ಮದಿದ್ದೆ ಅಲ್ಲಿದೆ ನೋಡಿ, ಮೇರಾ ಪ್ಯಾರಾ ಭಾರತ್. ಈ ಕಡೆ ಬರೋದಷ್ಟು ಆಸಿಯಾನ್ ಕಂಟ್ರೀಸ್, ಬ್ರಿಕ್ಸ್ ಕಂಟ್ರೀಸ್, ಕ್ವಾಡ್, ನ್ಯಾಟೋ ಕಂಟ್ರೀಸ್ ಎಷ್ಟಿದೆ? 32 ರೀಸೆಂಟಾಗಿ ನ್ಯಾಟೋದ್ದು. ವಾಟ್ ಅಬೌಟ್ ದ ನ್ಯಾಟೋ ಇನ್ಫಾರ್ಮೇಷನ್? NDA POQದು ಆ್ಯಂಡ್ SCO ಶಾಂಘೈ. ಈ ಥರ ನೋಟ್ಸ್ ಮಾಡ್ಕೊಳ್ಳಿ. ಇನ್ನೂ ನೋಟ್ಸ್ ಇದೆ, ಅದು ಬೇರೆ ಎಲ್ಲೆಲ್ಲಿ. ಇವಾಗ ಎಕನಾಮಿಕ್ಸ್ ನೋಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಸೈನ್ಸ್ ನೋಡೋಣ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅದೇ. ಫಸ್ಟ್ ನಾ ಪ್ರಿಫರೆನ್ಸ್ NCERTಗೆ ಕೊಡ್ತೇನೆ. NCERT ಆದಷ್ಟು ರಿವಿಷನ್ ಮಾಡ್ಕೊಂಡು ನೋಟ್ಸ್ ಕಡೆ ಬನ್ನಿ, ನೋಟ್ಸ್ ಬೈ ಮಾಡ್ಕೊಳ್ಳಿ. ಅಂದರೆ ಇದರಲ್ಲಿ ಕಾನ್ಸೆಪ್ಟನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಆಗಿ ಬಿಡಿಯಾಗಿ ಕೊಟ್ಟಿದ್ದಾರೆ. ಇದರ ಆಥರ್ಸ್ ಬುಕ್ಸ್ಗಿಂತ ಇದನ್ನು ಫಸ್ಟ್ ರಿವಿಷನ್ ಮಾಡ್ಕೊಂಡು ಬನ್ನಿ. ನಂದು ಇದು ಬಂದ್ಬಿಟ್ಟು ಕೆಮಿಸ್ಟ್ರಿ. ದಿಸ್ ಇಸ್ ದ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ. ನಾನು 3 ಟೈಪ್ಸ್ ಆಗಿ ಮಾಡ್ಕೊಂಡಿದ್ದೇನೆ. 8th, 9th, 10th ರಸಾಯನಶಾಸ್ತ್ರ, 8th, 9th, 10th ಭೌತಶಾಸ್ತ್ರ, 8th, 9th, 10th ಜೀವಶಾಸ್ತ್ರ. ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ 3 ಬುಕ್ಸ್ ಇನ್ ದಿಸ್. ಇನ್ನು ಬೆಂಡಿಂಗ್ ಮಾಡ್ಕೊಂಬಂದು ಇಟ್ಕೊಂಡು ರೀಡಿಂಗ್ ಮಾಡ್ತಿರೋದು. ಫಸ್ಟ್ ಬಂದುಬಿಟ್ಟು ಕೆಮಿಸ್ಟ್ರಿ ನೋಡ್ಕೊಳೋಣ ಇವಾಗ. ದಿಸ್ ಈಸ್ ಕೆಮಿಸ್ಟ್ರಿ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ಈ ದ್ರವ್ಯಗಳದರಲ್ಲಿ ಒಂದು ಟಾಪಿಕ್ಕೇ ಬಂದಿಲ್ಲ. ಯಾವುದು? NCERTಯಲ್ಲಿ ಬರ್ನೌಲಿ ಸಿದ್ಧಾಂತ 2 ಸಲ ಕ್ವಶನ್ ಪೇಪರಲ್ಲಿ ನೋಡಿದ್ದೆ ನಾನು ಇದನ್ನು. ಈ ಬುಕ್ಸ್ ತಿರುಗಿದ್ರು ಸಿಕ್ಕಿಲ್ಲ. ಯಾಕಂದರೆ ಪ್ರಶ್ನೆ ಪತ್ರೆ ನೋಡ್ಕೊಂಡು ಇದಕ್ಕೆ ಲಿಂಕ್ ಮಾಡ್ಕೊಂಡು ಚಲೋ ಆಗುತ್ತೆ. ಫಸ್ಟ್ ಬುಕ್ಸರ ಓದಿ ಅಥವಾ ಕ್ವಶನ್ ಪೇಪರ್ ಇಟ್ಕೊಂಡಾರ ಓದಿ. ಹಾಗೆ ಓದ್ಕೊಂತ ಹೋದರೆ ಇದೇ ಟಾಪಿಕ್ ಇಲ್ಲೇ ಬರ್ತದೆ ಅಂತ ಗೊತ್ತೇ ಆಗೋಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ನಮಗೆ. ಸೈನ್ಸ್ನಲ್ಲಿ ಈ ಟಾಪಿಕ್ ಬರುತ್ತಾ ಅಂತ ಗೊತ್ತಾಗೋದು ನೀವು ಕ್ವಶನ್ ಪೇಪರ್ ನೋಡಿದಾಗ. ಬರ್ನೌಲಿ ಸಿದ್ಧಾಂತ ಏನು ಹೇಳ್ತದೆ ಅಂದರೆ, ಸುತ್ತಮುತ್ತಲಿನ ದ್ರವ್ಯದ ಕಣಗಳು ಹಾರಿ ಹೋಗುತ್ತದೆ. ಇಷ್ಟೇ ಇದೆ. ಅದು FDA ಕ್ವಶನಲ್ಲಿ ಬಂತು. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ರೀಸೆಂಟಾಗಿ 2020ರಲ್ಲಿ ನಡೆದಲ್ಲೇ ಬಂದಿದೆ. ಬಟ್ ಬುಕ್ಸ್ನಲ್ಲಿ ಇಲ್ಲ. ಇದು ಬಂದುಬಿಟ್ಟು ಇದರಲ್ಲಿ ಸೆಕೆಂಡ್ ಇಯರ್ PUCನಲ್ಲಿದೆ. ಸೆಕೆಂಡ್ ಇಯರ್ PUCನಲ್ಲಿ ಬುಕ್ಸ್ನಲ್ಲಿ ಬರ್ತದೆ ಇದು ಬರ್ನೌಲಿ ಸಿದ್ಧಾಂತ. ಅದಕ್ಕೆ ನಾನು ಸ್ಟಾರ್ಟಿಂಗ್ಗೆ ಫ್ರಂಟ್ ಪೇಜಿಗೆ ಬರೆದಿಟ್ಬಿಟ್ಟಿದ್ದೇನೆ ಏನಪ್ಪ ಇದು ಅಂತ. ಸೆಕೆಂಡ್ PUC ಅಂತ ಹಾಕಿದ್ದೇನೆ ನೋಡಿ. ಏನು ಇರ್ತಿದೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಕೊಟ್ಟಿರ್ತಾರೆ. ಇಲ್ಲಿ NCERT ಓದೋರಿಂದ ಈ ಚಟುವಟಿಕೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೆಂಪು ನೀಲಿ ಬಣ್ಣದ ಹಾಳೆಗಳು ತಗೊಂಡುಕೊಂಡು ವರ್ಕ್ ಮಾಡಿ ಅಂತ ಹೇಳ್ತಾರೆ ಅವರು. ಬಟ್ ಅದರಿಂದ PYQನಲ್ಲಿ ಇದೆ ಅಂತ ನೋಡ್ಕೋಬೇಕು ನೀವು. ಆದರೆ ಇದು PYQ ಏನಿದೆ ಮಾರ್ಕ್ ಮಾಡ್ಕೊಂಡಿದ್ದೆ ನಾನು. 2 ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವುದನ್ನು ವಿಸರಣೆ, ಆಸ್ಮೋಸಿಸ್. ವಾಟ್ ಇಸ್ ದ ಆಸ್ಮೋಸಿಸ್ ಆ್ಯಂಡ್ ಡಿಫ್ಯೂಸೇಷನ್? ವಿಸರಣೆ, ಅಭಿಸರಣೆ ಕ್ರಿಯೆಗಳನ್ನು ಕೊಟ್ಟಿದ್ದರು. ಅದನ್ನು ನಾನು ಸಪ್ರೇಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ.
ಅದು ಯಾವುದಿದು ವಿಸರಣೆ ಅಂದರೆ ಡಿಫ್ಯೂಷನ್ ಅಂದರೆ ದ್ರವ್ಯದ ಕಣಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಸಾಗುವುದೇ ಯಾವುದು ವಿಸರಣೆ. ಅದೇ ಅದರ ವಿರುದ್ಧವಾಗಿ ಆಸ್ಮೋಸಿಸ್ ದ್ರವ್ಯದ ಅನಿಲಗಳು ರೇಪೋರೆಯಾಗಿ ಸಾಗುವುದು. ಅಂದರೆ ಇಲ್ಲಿ ವಾಟರ್ ಇರ್ತದೆ, ಇಲ್ಲಿ ವಾಟರ್ ಬಿಟ್ಟು ಇರ್ತದೆ, ಅಲ್ಲಿ ಅದೇ ಡಿಫ್ರೆನ್ಸ್. ಈ ಥರ ಸಪ್ರೇಟಾಗಿ ನೋಟ್ಸ್ ಹಾಕ್ಕೊಂತ ಬರೋಕ್ಕೆ ನಿಮ್ಮ ಬಳಿ ಇದು ಒಂದೇ ನಮಗೆ ಇದರಲ್ಲಿ ಕೇಳೋದಂದ್ರೆ ಇದಷ್ಟು ನಾಟ್ ಇಂಪಾರ್ಟೆಂಟ್, ಕೆನಾಟ್ ಇಂಪಾರ್ಟೆಂಟ್. ಇದು ಎಲ್ಲಿ ಪಿ ಯು ನನಗೆ ಹೆಂಗೆ ಗೊತ್ತಾಯ್ತು ಅಂದರೆ ಪಿ ಯು ಕ್ಯೂ ಎಸ್ ನೋಡಿದೆ, ಅಂದರೆ ರೀಸೆಂಟಾಗಿ ಪಿ ಯು ಕ್ಯೂ ಯಾವ್ದು ಬಂದಿದೆ ಅದು ನೋಡ್ಕೊಂಡು ಘನ ದ್ರವ ಅನಿಲ ಸ್ಥಿತಿ ದ್ರವ್ಯ ಸ್ಥಿತಿಗಳು ನೋಡ್ಕೊತೀವಿ. ವಾಟ್ ಈಸ್ ದ ರಿಯಾಕ್ಷನ್, ಘನದ ರಿಯಾಕ್ಷನ್ನು ಅದರದ್ದು. ಹೀಗೆ ಕೆಮಿಸ್ಟ್ರಿ ನಾವು ನೋಡ್ಕೊತೀವಿ. ನಾವು ಅವು ಮೀಟರ್ಸ್ ಬರ್ತವೆ ಇಲ್ಲಿ. ಆ್ಯಂಡ್ ಸತು, ತಾಮ್ರ, ಹಿತ್ತಾಳೆ ಅದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಮಿಶ್ರಣಗಳು, ಸಂಯುಕ್ತಗಳು ಅವು ಬರ್ತವೆ ಕಾನ್ಸೆಪ್ಟು. ಲಾಸ್ಟ್ನೇ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ ಅವ್ನು ನೋಡ್ಕೋಬೋದು ನೀವು. ವಾಟ್ ಈಸ್ ದ ಪರಮಾಣು ಅಣುಗಳು, ಡಾಲ್ಟನ್ನು. ಆ್ಯಂಡ್ ಪ್ಯಾರಡಿಕಲ್ ಟೇಬಲ್ ಬರ್ತದೆ, ಇಂಪಾರ್ಟೆಂಟ್ ಇರ್ತದೆ ಅದು. ಅಯಾನುಗಳೆಂದರೇನು, ಸೂತ್ರ, ಅಣುರಾಶಿ, ಪರಮಾಣು ರಚನೆ, ಕ್ವಾಂಟಮ್ಮು. ಜೆ ಥಾಮಸ್ ಅವ್ರು ಏನು ಹೇಳಿದ್ರು, ಈ ಥರ ಮೊದಲೇಕಿಂತ ಟ್ರೆಂಡ್ ಈ ಥರ ಕಾನ್ಸೆಪ್ಟೇ ಬರೋಲ್ಲ. ಅವ್ರು ಏನು ಹೇಳಿದ್ರು ಆ ಕಾನ್ಸೆಪ್ಟು ಅವ್ರ ಬಗ್ಗೆ ಕೇಳಲ್ಲ, ಅವ್ರ ಕಾನ್ಸೆಪ್ಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ರದರ್ಫೋರ್ಡು, ನಿಲ್ಸ್ ಬೋರ್ ನೋಡ್ಕೊಳ್ಳಿ. ಹಾಗೆ ಪರಮಾಣು ಸಿದ್ಧಾಂತ ಅವು ಥರ ವರ್ಕ್ ಆಗ್ತಿದೆ. ಈ ಥರ ಎಕ್ಸ್ಪೆರಿಮೆಂಟ್ ನೋಡ್ಕೊಂಡು ಸೋಡಿಯಂ ಸಲ್ಫೈಟು ಆ ಥರದಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಮಾರ್ಕ್ ಮಾಡ್ಕೊತ ಹೋಗಿ, ಆದಷ್ಟು ರೀಕಾಲ್ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಸೋಡಿಯಮ್ಮು, ಪೊಟ್ಯಾಷಿಯಮ್ಮು ಈ ಥರ ಫಿಸಿಕ್ಸ್ನಲ್ಲಿ ಕೊಟ್ಟಿದ್ದಾರೆ. ಯಾವುದಿದು ಕೆಮಿಸ್ಟ್ರಿ. ನೆಕ್ಸ್ಟ್ ಇವಾಗ ನಾವು ಬರೋಣ ನಮ್ಮ ನೆಕ್ಸ್ಟು ಫಿಸಿಕ್ಸ್ಗೆ ಬರೋಣ. ಇವಾಗ ಫಿಸಿಕ್ಸ್ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಜಾಸ್ತಿ ಕಲ್ಲಿದ್ದಲು, ಪೆಟ್ರೋಲಿಯಮ್ಮು ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ 8th, 9th, 10th ಮಿಕ್ಸ್ ಆಗಿದೆ ಬುಕ್ಸು. ಈ ಥರ ಎಕ್ಸ್ಪೆರಿಮೆಂಟು, ದಹನ ಜ್ವಾಲೆ ಅಂದ್ರೇನು ಎಲ್ಲ ರೀಡಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಎಕ್ಸ್ಪೆರಿಮೆಂಟ್ ಅವನ್ನ ಕೊಟ್ಟಿರ್ತಾರೆ. ವಿದ್ಯುತ್ ಲೇಪನ ಈ ಥರ ಸಪ್ರೇಟಾಗಿ ನೀವು ಅದರಲ್ಲಿ ಬುಕ್ಸ್ನ ಮೇಲೆ ಪ್ಲೇಸ್ ಕೊಟ್ಟಿರ್ತಾರೆ. ಈ ಸೈಡು ಪ್ಲೇಸ್ ಅದಕ್ಕೆ ಕೊಟ್ಟಿರ್ತಾರೆ ಅಂದರೆ ನೀವು ಬರೀಲಿ ಅಂತ, ಅದನ್ನು ಹಂಗೆ ಬಿಡಲಿ ಅಂತ ಅಲ್ಲ. ಸಮಾನವಾದ ಕಾಲದಲ್ಲಿ ಸಮಾನ ದೂರ, ಏಕರೂಪ ಚಲನೆ. ಸಮಾನವಲ್ಲದ ದೂರ ಅಂದರೆ ಏಕರೂಪವಲ್ಲದ ಚಲನೆಯ ನಿಯಮಗಳು. ವಾಟ್ ಇಸ್ ದ ಮೋಷನ್ಸ್, ಜವ ಸ್ಪೀಡ್. ಉಳಿದು ಇಂಪಾರ್ಟೆಂಟ್ ಇರಲ್ಲ. ಅಂದರೆ ಒತ್ತಡಗಳು, ಸಂತುಲಿತ ಅಸಂತುಲಿತ ಬಲ ನಿಯಮ ಕೊಟ್ಟಿದ್ದಾರೆ. ದ ಗ್ರಾವಿಟೇಷನಲ್, ಗುರುತ್ವಾಕರ್ಷಣೆ, ಸರ್ ಐಸಾಕ್ ನ್ಯೂಟನ್ ಇಷ್ಟು ಅವ್ರದ್ದು ಏನು ಹೇಳಿದ್ರು ಕ್ವಶನ್ ಪೇಪರಲ್ಲಿ ಹೆಂಗಿದೆ ಹಾಗೆ ಬರ್ಕೊಳ್ಳಿ ನೋಡಿ ಸಪ್ರೇಟಾಗಿ. 3 ಲಾ ಹೇಳಿದ್ದಾರೆ, ಅವನ್ನ ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೊಳ್ಳಿ. ಶಕ್ತಿ, ಕೆಲಸ ಮತ್ತು ಶಕ್ತಿ ಬಗ್ಗೆ, ಕೆಲಸ ವರ್ಕ್ ಹೇಗೆ ನಡೀತದೆ, 2 ಕಾರ್ಯದಲ್ಲಿ ನಡೀತದೆ ಆ ಥರ ಕೊಟ್ಟಿದ್ದಾರೆ. ಎನರ್ಜಿ, ಶಕ್ತಿ, ಏಕಮಾನ, ಜೌಲು, ಅದನ್ನು ಅಷ್ಟೇ ಇಂಪಾರ್ಟೆಂಟ್ ಇರೋದ್ರಲ್ಲಿ, ಅಷ್ಟು ಬರೋದಿಲ್ಲ ಇದರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ನು. ಇದು 402 ಕ್ವಶನ್ ಪೇಪರಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ ಕೇಳಿದ್ರಿದಾನ, ಇದನ್ನೇ ಕಾಪಿ ಪೇಸ್ಟ್ ಮಾಡಿಟ್ಟಿದ್ದಾರೆ ಅವರು. ಅಂದರೆ ಹುಡುಗರು ಸೈನ್ಸ್ ಬುಕ್ಸ್ ನೋಡ್ಕೊಂಡು ಬರಲಿ ಅಂತ ಹಾಕಿದ್ದಾರೆ ಅವರು. ಅದಕ್ಕೆ NCERT ಫಸ್ಟ್ ಪ್ರಿಪ್ರೇಷನ್ ಇವು ನಾನು ಎಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ ಓದೋಕ್ಕೆ, ಅದನ್ನು ಹಾಳಿಟ್ಟಿದ್ದಲ್ಲಿ. ಘನಸ್ಥಿತಿ ಜಾಸ್ತಿ ಇರೋದು ಅಲ್ಯೂಮಿನಿಯಮ್ಮು ಆ ಥರ ಕೊಟ್ಟಿರ್ತಾರೆ. ಇವೆಲ್ಲ ಡೈಗ್ರಾಮ್ನ ಬರ್ಕೊಳಕ್ಕಾಗಲ್ಲ, ಅದಕ್ಕೆ ಬುಕ್ಸಲ್ಲಿ ಕೊಟ್ಟಿರ್ತಾರೆ, ತೆಗೆದುಕೊಂಡು ಓದ್ಬೇಕು ಅಷ್ಟೇ. ಆಯ್ತು, ಇದೆಲ್ಲ ಫಿಸಿಕ್ಸ್ ಆಯಿತು.
ನೆಕ್ಸ್ಟ್ ನಮ್ಮದು ಬಯಾಲಜಿಯಲ್ಲಿ ಜಾಸ್ತಿ ಕ್ವಶನ್ ಅರೈಸ್ ಆಗುತ್ತೆ ಬಯಾಲಜಿ. ನಮ್ಮ ಬಳಿ 8th 9th ಬುಕ್ಸ್ ಇತ್ತು, ಬಟ್ ನಾನು ಅದನ್ನು 10th ಬುಕ್ಸ್ ಅಲ್ಲಿ ಹುಡುಕಿದ್ರೆ ಸಿಗಲಿಲ್ಲ ನನಗೆ. ಹೋಗಿ PDF ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಜೆರಾಕ್ಸ್ ಮಾಡಿಸಿದೆ. ಇಲ್ಲಿ ಇದನ್ನು ಲಾಸ್ಟ್ ಪೇಜ್ ಇದೆ ನೋಡಿ, ಇದನ್ನು ತೊಗೊಂಡು ಕಟ್ ಮಾಡಿದ್ದು ನಾನು. ಕಟ್ ಮಾಡಿ ತೊಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಅದೇ PDF ಟೈಪ್ ಮಾಡ್ಕೊಂಡು, ಅಮೌಂಟು ವೇಸ್ಟ್ ಆದರೂ ಚಿಂತಿಲ್ಲ. NCERT ಕ್ವಾಲಿಟಿ ಇದೆ ಸ್ವಲ್ಪ. ಅದು ಸರಾಗವಾಗಿ ಹೇಳಿದರೆ ಇವಾಗ ಒಂದು ಟಾಪಿಕ್ ಹೇಳ್ತೇನೆ ನಿಮಗೆ. ನನಗೆ ಲೈಕ್ ಆಗಿದ್ದು ಇದು ನೈಟ್ರೋಜನ್ ಹೆಂಗೆ ಕಾರ್ಯನಿರ್ವಹಿಸ್ತದೆ ಅದರ ಕೆಳಗೆ ಇನ್ಫಾರ್ಮೇಷನ್ ಬರ್ಕೊಂಡಿದ್ದೆ ನಾನು. ಸಸ್ಯ ಅಮೈನೋ ಆಮ್ಲದಿಂದ ಪ್ರೋಟೀನ್ ಉತ್ಪಾದನೆ ಆಕ್ಕೈತಿ, ಸೇವನೆ ಆಕ್ಕೈತಿ. ನೈಟ್ರೋಜನ್ ಮ್ಯಾಪ್ ಕೊಟ್ಟಿದ್ದಾರೆ ಇಲ್ಲಿ, ಹೇಗೆ ಕಾರ್ಯನಿರ್ವಹಿಸ್ತದೆ. DNA RNA ವಿಟಮಿನಲ್ಲಿದೆ ಯಾವುದು ನೈಟ್ರೋಜನ್ ಚಕ್ರ. ಭೂಮಿಯಲ್ಲಿ ಅದು 1 ಲೈನರ್ PC ಕ್ವಶನಲ್ಲಿ ಬರ್ತದೆ. ಹೇರಳವಾಗಿರೋದು ಯಾವುದು? ನೈಟ್ರೋಜನ್ 78%. ನೈಟ್ರೋಜನ್ ಅಂದರೆ ಸಾರಜನಕ. ಆಕ್ಸಿಜನ್ನು ಮತ್ತು ಓಜೋನು O3 ಅಲ್ಲಿ ಸ್ಟಾಟೋಸ್ಪಿಯರಲ್ಲಿ ಸಿಗುವುದೇ ಓಜೋನು O3. ಜಿಯೋಗ್ರಫಿ ವಿತ್ ಲಿಂಕ್ ಟು ದ ಸೈನ್ಸ್ ಆ್ಯಂಡ್ ಜೀವಿಗಳು ಸಿದ್ಧಾಂತ ಇವು ಇಂಪಾರ್ಟೆಂಟ್ ಇದೆ. ಮೊನೇರಾ ಸಾಮ್ರಾಜ್ಯ, ಪ್ರೊಟೆಸ್ಟಾ ಸಾಮ್ರಾಜ್ಯ. ಶಿಲೇಂಧ್ರ ಯಾವ ಬರ್ತವೆ? ದಿಸ್ ಇಸ್ ದ ಯೂಕ್ಯಾರಿಯೋಟಿಕ್, ನಾಟ್ ಎ ಪ್ರೊಕ್ಯಾರಿಯೋಟಿಕ್. ಯೂಕ್ಯಾರಿಯೋಟಿಕ್ ಪರಪೋಷಕಗಳು, ಕೊಳೆತೆನೆಗಳು, ಕೊಳೆತು ಹೋದವುಗಳು, ಬಹುಕೋಶೀಯ ಜೀವಿಗಳು ಎಂದು ಕರೆಯುತ್ತಾರೆ ಇವುಗಳನ್ನು. ಕೋಶಿ ಭಿತ್ತಿಗಳು. ಇಲ್ಲಿರುವಂಥ ಪಾಯಿಂಟ್ಸ್ ತೊಗೊಂಡು ಇಲ್ಲಿ ಬರ್ಕೊತೀವಿ. ಎಲ್ಲಿ ಪ್ಲೇಸ್ ಇರ್ತದೆ, ಒಂದು ಪ್ಲೇಸ್ ಬಿಡ್ಲಂಗೆ ನೋಡ್ಕೋಬೇಕು, ಇದನ್ನು ಅಂದಾಗೆ ಕರೆಕ್ಟ್ ಆಗ್ತದೆ ಅದು. ಕಲ್ಲು ಹೂವುಗಳು, ಸಸ್ಯ ಸಾಮ್ರಾಜ್ಯ 5 ಟೈಪ್ಸ್, ಪ್ರಾಣಿ ಸಾಮ್ರಾಜ್ಯ 10 ಟೈಪ್ಸ್. ವಾಟ್ ಈಸ್ ದ ಏಕಕೋಶೀಯ ಜೀವಿಗಳು, ಬಹುಕೋಶೀಯ ಜೀವಿಗಳು. ಈಸಿಯಾಗಿ ಸಣ್ಣ ಹುಡುಗರಿಗೆ ಅರ್ಥ ಮಾಡಿಸೋಗೆ ಕೊಟ್ಟಿದ್ದಾರೆ ಇದರಲ್ಲಿ. ಪ್ಯಾಲೋಪೈಟ್ಸ್ ಇದನ್ನು ಓದ್ಕೊಂಡು NCERT ಓದಿ, ಏನಾದರೂ ಓದಿ, ಇನ್ನು ಇದರಲ್ಲಿ ನೋಟ್ಸ್ ಮಾಡ್ಕೊಂಡು ಓದಿ. ಆದರೆ ಪ್ಲೇಸ್ ಖಾಲಿ ಬಿಡಬೇಡಿ. ಇಲ್ಲಿ ಸಿಕ್ಕಾಪಟ್ಟಿ ಬಿರುಗೀಚೋದಂದೇ ಮಾಡಿರಲಿ, ಅಂದರೆ ಅರ್ಥ ಆಗ್ತಿರ್ಬೇಕು ನಿಮ್ಗೆ. ಗುಪ್ತ ಸಂತಾನೋತ್ಪತ್ತಿ, ಕ್ರಿಪ್ಟೋಗ್ರಾಮಿ, ಸಿಪ್ರೋಗ್ರಾಮಿ ಏನೋ ಬರ್ತದೆ ಅಲ್ಲಿ. ಬೀಜಗಳು, ಪ್ಯಾಲೋಪೈಟ್ಸ್, ಆವಾಸ ಸಸ್ಯ, ಪುಚ್ಚ ಸಸ್ಯ ಅಂತ ಬರ್ತದೆ ಇಲ್ಲಿ ಕಾನ್ಸೆಪ್ಟು. ಆವೃತ್ತಿ ಸಸ್ಯಗಳು ಇವು ಬರ್ತದೆ, ಇಲ್ಲಿ ಬರ್ತದೆ. ಯೂಕ್ಯಾರಿಯೋಟಿಕ್ಕು ಬಹುಕೋಶೀಯ ಜೀವಿಗಳು, ಪರಪೋಷಕ, ರಂಧ್ರಗಳು, ಸ್ಪಂಜುಗಳು, ಉಪ್ಪು ನೀರಾವರಿ. ಇದನ್ನು ನಾನು ಶಾರ್ಟಾಗಿ ಮಾಡ್ಕೊಂಡಿದ್ದೇನೆ. ಪ್ರೊಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್ ಆನ್ಲೈನಲ್ಲಿ ಎప్పుడు ಪ್ರೊಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್. ದಿಸ್ ಈಸ್ ಮೈ NCERT ಆ್ಯಂಡ್ ಆಥರ್ಸ್ ಬುಕ್ಸ್ ಆ್ಯಂಡ್ ಆನ್ಲೈನ್ಸ್ ಎಲ್ಲ ಕೂಡಿ ಒಂದೇ ಪೇಜಲ್ಲಿ ರೆಡಿ ಮಾಡಿ ಇಟ್ಟಿರೋದು. ಪ್ರೊಕ್ಯಾರಿಯೋಟಿಕಲ್ಲಿ ಯಾವುದು ಬರ್ತದೆ? ಬ್ಯಾಕ್ಟೀರಿಯಾದಲ್ಲಿ ಕ್ರೋಮೋಸೋಮ್ಗಳು ಎಷ್ಟಿವೆ? ಒಂದೇ ಇದೆ. ವಾಟ್ ಈಸ್ ಕ್ರೋಮೋಸೋಮ್? ಇಲ್ಲಿದೆ ನೋಡಿ, ಒಂದೇ ಇದೆ. ನೆಕ್ಸ್ಟ್ ಯೂಕ್ಯಾರಿಯೋಟಿಕ್, ಈ ನ್ಯೂಕ್ಲಿಯಸ್ ಇದೆ. ಕೋಶಪೊರೆ. ನೆಕ್ಸ್ಟ್ ಯೂಕ್ಯಾರಿಯೋಟ್ನಲ್ಲಿ ಯಾವ್ದು ಬರೋದು? ಕೋಶಪೊರೆ ಬರ್ತದೆ. ಕೋಶಪೊರೆಯಲ್ಲಿ ಯಾವುದು ನಡ್ತದೆ? ಅಭಿಸರಣೆ, ಕ್ರಿಯಾತ್ಮಕ ಸರಣಿ ಆಗ ನೋಡಿದಲ್ವ. ನೆಕ್ಸ್ಟ್ ಬರೋದು ಕೋಶ ದ್ರವ್ಯ. ಇದು ಚಾರ್ಟ್ ಎಲ್ಲಿ ಬುಕ್ಸ್ ಹುಡುಕಿಡಿದ್ರೆ ಸಿಗಲ್ಲ, ಇದು ಓನಾಗಿ ಯೋಚನೆ ಮಾಡಿ ಬರೆದಂಥದ್ದು ನೋಡ್ಸಿದ್ದು. ನೆಕ್ಸ್ಟ್ ಕೋಶ ದ್ರವ್ಯದಲ್ಲಿ 2 ರೀತಿ: ಪೊರೆ ಸಹಿತ ಕಣದಂಗಗಳು, ಪೊರೆರಹಿತ ಕಣದಂಗಗಳು. ಪೊರೆ ಸಹಿತ ಕಣದಂಗಗಳಲ್ಲಿ ಏನಿದೆ? ಕಣದಂಗಗಳು 80% ನೀರಿನಿಂದ ಕೂಡಿದೆ. ಅದರಲ್ಲಿ ಯಾವುದು ಬರ್ತೋ? ಮೈಟೊಕಾಂಡ್ರಿಯಾ, ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್, ಸಾರಿಗೆ ವ್ಯವಸ್ಥೆ. ಇದರಲ್ಲಿ 2 ಟೈಪ್ಸ್: ಮೃದು, ಒರಟು. ಗಾಳಿಗೆ ಸಂಕೀರ್ಣ ಲೈಸೋಸೋಮ್, ಪ್ಲಾಸ್ಟಿಡ್ಗಳು, ಸಸ್ತನಿಗಳು. ಸಸ್ಯಗಳಲ್ಲಿ ಮಾತ್ರ ಇರೋದು ಪ್ಲಾಸ್ಟಿಡ್ಗಳು. ಯಾವ? ಕ್ಲೋರೋ, ಕ್ರೋಮೋ, ಲಿಸೋ ಇವು ಬರ್ತದೆ. ಸೂಕ್ಷ್ಮ ಜೀವಿಗಳ ಪ್ರಪಂಚ. ಇದೇ ಥರ ಸಪ್ರೇಟಾಗಿ ಈ ಥರ ನಿಮ್ಮಿಂದ ಸ್ವಲ್ಪ ನೋಟ್ಸು ಕರೆಕ್ಟಾಗಿ 80 ಟೈಪ್ ಪ್ಲೇಸಸ್ ಇರಲಿ, ಜಾಸ್ತಿ ಬರ್ಲಿಕ್ಕೆ ಹೋಗ್ಬೇಡಿ. ಅಗದಿ ತೀರಾ ಕಡಿಮೆ ಇರ್ಬೇಕು ನಿಮ್ಮ ಬಳಿ ಇರೋ ನೋಟ್ಸು. ಏನಿದು ಸಂಸಕ್ತಿ ಅಂದ್ಕೊಳ್ಳಿ ಗೊತ್ತಾಗಬೇಕು, ವಿಸರಣೆ ಅಂದರೆ ಗೊತ್ತಾಗಬೇಕು. ಈ ಥರ ನೋಟ್ಸನ್ನು ಮಾಡ್ಕೊಳ್ಳಿ. ಹಾರ್ಮೋನ್ಗಳು ಯಾವ ಬರ್ತಾವೆ? ಸಸ್ಯ ಹಾರ್ಮೋನು, ಮಾನವರಲ್ಲಿ ಇರೋ ಹಾರ್ಮೋನು.
ಆಕ್ಸಿನೇಷನ್, ಸೈಟೋಕೈಸಿನ್, ಗಿಬರ್ಲೈನ್. ದಿಸ್ ಇಸ್ ದ 3 ಟೈಪ್ಸ್ ಆಫ್ ಇವು ವೃದ್ಧಿಸುತ್ತವೆ, ಇವು ಕುಂಠಿತಗೊಳಿಸುತ್ತವೆ. ಯಾವುದು? ಇಥಾಲಿನ್, ಅಬ್ಸಿಕ್ ಆಮ್ಲ ಕುಂಠಿತಗೊಳಿಸುತ್ತವೆ. ಈ ಥರ ನೋಡಿದ್ದೇವೆ. ಅದಕ್ಕಿಂತ ಸ್ಟಾರ್ಟಿಂಗ್ ನೋಡೋಣ ಇವಾಗ. 8th ಸ್ಟಾರ್ಟಿಂಗ್. ನಾನು 10th ಹೇಳಿದ್ದೇನೆ ಇಷ್ಟೋ ತನಕ. 8th ಫಸ್ಟ್ ಅಂದರೆ ಮರ್ಜ್ ಆಗಿದೆ ಇದರಲ್ಲಿ ಎಲ್ಲ ಸೈನ್ಸು, ಅದರಲ್ಲಿ ಎಕ್ಸ್ಪೆಷಲಿ ಬಯಾಲಜಿ ಇದು ಕಂಪ್ಲೀಟ್ ಆಗಿರೋದು. ರಸಗೊಬ್ಬರಗಳು, ಸಾವಯವಗಳು. ಇಲ್ಲಿ ನೋಡಿದೆ, ಇವ ನೀರು ಹಾಕಿತ್ತು ಅದು ಎಲ್ಲ ಆ ಥರ ಕಾನ್ಸೆಪ್ಟನ್ನ ಅರ್ಥ ಮಾಡಿಸಿದ್ದಾರೆ ಅವರು. ಆದರೆ ನಮಗೆ ಜಾಸ್ತಿ ಇದರಲ್ಲಿ ಇದೇ ಥರ ನೆಕ್ಸ್ಟು ಪ್ರಾಣಿಗಳ ಆಹಾರ ಅದೇ ಥರ ಹೊಂದಿಸಿ ಬರೀ ಬೆಳೆಗಳು, ಜಿಯೋಗ್ರಫಿಕ್ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಇನ್ನು ಸೂಕ್ಷ್ಮ ಜೀವಿಗಳು, ಇವು ಇಂಪಾರ್ಟೆಂಟ್ ಟಾಪಿಕ್ ಇದೆ ನೋಡಿ. ಶಿಲೀಂಧ್ರಗಳು, ಪೇಸಿಸಿಯಮ್ಮು, ಅಸ್ಟ್ರೇಲಿಸಮ್ಮು, ಇದು ತಲೆ, DNA, ಬಾಲ, ಪೊರೆ ಅವ್ರು ಕೊಟ್ಟಿದ್ದಿಲ್ಲ, ನಾನು ಎಡಿಷನ್ ಮಾಡಿದ್ದೇನೆ. ಎಲ್ಲಿ ಎಡಿಷನ್ ಮಾಡಿದೆ ಅಂದರೆ ಗೂಗಲಲ್ಲಿ ನೋಡ್ಕೊಂಡು ಅಲ್ಲಿರೋಂಥ ಪ್ಲೇಸಸ್ ಹಾಕ್ಕೊಂಡು ಮಾಡಿರೋದು. ಈ ಥರ ಕ್ಯೂರ್ನಲ್ಲಿ ಇತ್ತಿದ್ದು ಪ್ರಶ್ನೆ ಪತ್ರಿಕೆಯಲ್ಲಿ. ಬ್ಯಾಕ್ಟೀರಿಯಾ ಅಂದ್ರೇನು, ಶೈವಲಗಳು, ಪ್ರೋಟೋಜೋವಾಗಳು, ಇದು ಇಂಪಾರ್ಟೆನ್ಸ್ ಇದೆ ಟಾಪಿಕ್ಸು. ಕ್ಷಯ ರೋಗ, ದಡಾರ ವೈರಸ್ ರಿಲೇಟೆಡ್ PYQ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಥರ ಸೈನ್ಸ್ನ ಓದೋದು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಇವು ಟಾಪಿಕ್ ಕಡಿಮೆನ, ಗಳಗಂಡ, ಸರಳ ಗೈಟರ್ ಕಾಯಿಲೆ ಬರೋದು, ಅಯೋಡಿನ್ ಕೊರತೆಯಿಂದ ಬರೋದು. ಇದರ ಟೆಸ್ಟೋಸ್ಟೆರಾನ್, ಎಸ್ಟ್ರೋಜನ್, ವಾಯ್ಸ್ ಫಿಮೇಲ್ ಆ್ಯಂಡ್ ಫಿಮೇಲ್ ಅವುಗಳನ್ನು ತಿಳ್ಕೊಳ್ಳಿ. ಗ್ರಂಥಿಗಳು, ಇದು ಇಂಪಾರ್ಟೆಂಟ್. ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಮೆದುಜೀರಕ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಇದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇಲ್ಲಿ ಬರೋದು ಹೈಪೋಥಲಾಮಸ್. ಇದರಲ್ಲಿ ಕೊಟ್ಟಿಲ್ಲ ಅಂತ ನೀವು ಓದೋಕ್ಕೆ ಆಗಲ್ಲ, ಬಿಡೋಕ್ಕಾಗಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ. ಮತ್ತು ಜಾಸ್ತಿ ಗ್ರಂಥಿಗಳು ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಅದು ನೋಡ್ಕೊಂಡು ಎಡಿಷನ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಓದೋಕು. ಇದರಿಂದ 10% ಅಷ್ಟೇ ನಾನು ಹೇಳ್ತಿರೋದು. NCERT ಕೊಟ್ಟಿದ್ದೀನಲ್ವ, ಇದರಲ್ಲಿ ನಮ್ಗೆ ಹೆಲ್ಪ್ ಆಗೋದು ಇಲ್ಲಿದೆ ಅಲ್ವಾ. 10% ಓನ್ಲಿ. 10% ಚೆನ್ನಾಗಿದೆ, ಸ್ವಲ್ಪ ತಿಳಿಸ್ತದೆ ಚೆನ್ನಾಗಿದೆ ಅಂತ. ಇನ್ನೂ ಇಲ್ಲಿ ಇದೆ ನೋಡಿ ಕ್ವಶನ್ ಪೇಪರ್. 25% ಕೊಟ್ಟಿದ್ದಾರೆ ನಿಮಗೆ. 25% ಹೆಲ್ಪ್ ಆಗೋದು. ಇನ್ನು 25% ಬರೀಬೇಕು, ರಿವಿಷನ್ ಮಾಡ್ಬೇಕಂತ ಹೇಳಿದ್ನಲ್ವ, ಅಲ್ಲಿ ಹೆಲ್ಪ್ ಆಗುತ್ತೆ. 10% ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಇನ್ನು ಇದರಲ್ಲಿ ಜಾಸ್ತಿ ಗ್ರಂಥಿಗಳಿದೆ. ಸೆಕೆಂಡ್ PUC ಬುಕ್ಸ್ನಲ್ಲಿ ಸಿಗ್ಬೋದು. ಎಲ್ಲಿ ಸಿಗ್ತದೆ ಅಲ್ಲಿ ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಇದೇ ಥರ ಸಾರಥಿ, ಪ್ಲೇಸಸ್ ಕೊಟ್ಟಿರ್ತಾರಲ್ವ, ಇದು ಬರಲಿಕ್ಕೆನ ಮಾಡ್ಕೋಬೇಕದ ನಾವು. ಆ್ಯಂಡ್ ಪ್ರಾಣಿ ಜೀವಕೋಶ, ಸಸ್ಯ ಜೀವಿಕೋಶ, ಗಾಲ್ಗಿ ಸಂಕೀರ್ಣ, ಇದು ಎಲ್ಲಿ ಬರ್ತೈತಿ? ಕೋಶಪೊರೆ ಎಲ್ಲಿರ್ತೈತಿ? ಕೋಶಪೊರೆ ಇರೋದಿಲ್ಲಿ. ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶದಲ್ಲಿ ಇರೋದಿಲ್ಲ ಅದು ಕೋಶಪೊರೆ ಅಂತ ಕಾನ್ಸೆಪ್ಟ್ ಗೊತ್ತಾಗ್ಬೇಕು ನಿಮಗೆ. ಯಾರಪ್ಪ ಡ್ಯಾಡಿ ಬಂದಿವ, ಅಷ್ಟು ಇಂಪಾರ್ಟೆಂಟ್ ಇಲ್ಲ ಡ್ಯಾಡಿ. ಮೈಟ್ರೋಕ್ಯಾಂಡ್ರಿಯಾ ಅವಾಗ ನೋಡಿದಲ್ಲ, DNA, ರೈಬೋಸೋಮ್ಗಳು, ಪವರ್ ಆಫ್ ಹೌಸು ಅವಾಗ ಬರ್ತಿದ್ದು. ಬಟ್ ಇವಾಗ ಕೇಳೋ ರೀತಿ ಚೇಂಜ್ ಆಗಿದೆ. PYQ, ಮೈಟ್ರೋಕಾಂಡ್ರಿಯಾ ರಿಲೇಟೆಡ್ PYQ ಅಂತ ಹೊಡ್ಕೊಂಡು ಅದು ಸಿಂಕ್ ಮಾಡ್ಕೊಂಡು ಸ್ಟಡಿ ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ PYQ ನನಗೆ ಹೆಂಗೆ ಬರ್ತಿದೆ ಈ ಥರ ನೀವು ಸ್ಟಡಿ ಮಾಡಬೇಕು. NCERTನ ಯಾವುದು ಲಾಸ್ಟ್ ಸಬ್ಜೆಕ್ಟ್ ಜೀವಶಾಸ್ತ್ರ ಅಂದರೆ ಬಯಾಲಜಿ, ಇದು ಕೆಮಿಸ್ಟ್ರಿ ಇದಾಯಿತು. ನಾನು ಬುಕ್ಸ್ ಯಾವುದು ತೊಗೊಂಡಿದ್ದೇನೆ ಇದಕ್ಕೆ ಅಂದರೆ ಹೇಳ್ತೀನಿ ಇವಾಗ. 4G ಸೈನ್ಸ್ ಅಂತ ಬುಕ್ಸ್ ಇದೆ, ಅದನ್ನು ಬೈ ಮಾಡಿದ್ದೆ ನಾನು. KM ಸುರೇಶ್ ಅವ್ರದ್ದಿದೆ. ನಿಮ್ಗೆ ಯಾವ್ದು ಚಲೋ ಅನಿಸ್ತದೆ ಅದನ್ನು ತೊಗೊಳ್ಳಿ. ಇದನ್ನೇ ನಾನು ಯಾಕೆ ತೊಗೊಂಡೆ ಅಂತ ರೀಸನ್ ಹೇಳ್ತೇನೆ ನಿಮಗೆ. ಸ್ಟಾರ್ಟಿಂಗು ಇನ್ಫಾರ್ಮೇಷನ್ ಜೊತೆಗೆ ಅವ್ರು ನನಗೆ ಹೆಲ್ಪ್ ಮಾಡಿದ್ದಂದರೆ ಇಲ್ಲಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ನಮಗೆ ಜಾಸ್ತಿ ಹೆಲ್ಪ್ ಆಗೋದಿದ್ದರಿಂದ ಹೆಲ್ಪ್ ಆಗುತ್ತೆ ನಮಗೆ. 2019 PUC ಕೇಳಿದರು. ಪ್ರತ್ಯಾಮ್ಲಗಳಲ್ಲಿ ಕೆಂಪು ಲಿಟ್ಮಸನ್ನು ಹಾಳೆಯನ್ನು ಯಾವ ಬಣ್ಣಕ್ಕೆ ಬದಲಾಯಿಸುತ್ತಾರೆ?
ಇದನ್ನು ಓದೋ ಮುತ್ತನೇ ಗೊತ್ತಾಗಲ್ಲ, ಕ್ವಶನ್ ಪೇಪರ್ ನೋಡಿದಾಗೆ ಗೊತ್ತಾಗೋದು. ಇನ್ನು IAS ಕ್ವಶನ್, IAS ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, IAS ಅಂತ ಇದೆ ನೋಡಿ. ರಸಗೊಬ್ಬರದ ಆಮ್ಲೀಯ ಶೇಷವನ್ನು ಉಳಿಸುವಂಥ ಯಾವುವು? ಅಮೋನಿಯಂ ಸಲ್ಫೈಟ್. ಚಹಾಕ್ಕೆ ಸಂಬಂಧಿಸಿದ ಕೆಳಗಿನ ಯಾವುದು ಸರಿ? ಆಮ್ಲೀಯ ಮತ್ತು ಕೆಫೀನ್ ಅಂಶ ಇರೋದು ಇದರಲ್ಲಿ ಚಹಾದಲ್ಲಿ ಇರುತ್ತದೆ. ನೀರಿನಲ್ಲಿ ವಾಷಿಂಗ್ ಸೋಡಾ ಇದು ದ್ರಾವಣ ಪ್ರತ್ಯಾಮ್ಲೀಯವಾಗಿದೆ. ಅವಾಗ ನೋಡಿ IAS ಆನ್ಲೈನರ್ ಕ್ವಶನ್, ಇವಾಗ ಅದನ್ನೇ ತೊಗೊಂಡು ಕಟ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಆನ್ಲೈನರ್ಗೆ ಹಾಕ್ಬಿಡ್ತಾರೆ. PC ಓಕೆ ಬಂದರೆ ಚೆಲುವೆ ಪುಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಟ್ಟು PYQ 2 ಪೇಜಸ್ ಅದನ್ನು ಕೊಟ್ಟಿರ್ತಾರೆ ಅವರು. ಅದೇ ನಮಗೆ ಹೆಲ್ಪ್ ಆಗುತ್ತೆ ಜಾಸ್ತಿ. ಅಂದರೆ ಆಸಿಡ್, ಲೋಹಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇನ್ ದ ಡಿಫ್ರೆನ್ಸ್. ವಾಟ್ ಇಸ್ ದ ಬಿಟ್ವೀನ್ ಸಾರಜನಕ, ಜಲಜನಕ ಆ್ಯಂಡ್ ಕಾರ್ಬನ್ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬೋಹೈಡ್ರೇಟ್ಗಳಲ್ಲಿರುವುದು, ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು, ಪ್ರೋಟೀನ್ಗಳನ್ನು ಬೆಳವಣಿಗೆ, ಈ ಥರ ಕಾನ್ಸೆಪ್ಟ್ ಅಂತರ ಮಾಡ್ಕೊತ ಹೋಗ್ಬೇಕು ನೀವು. ಫ್ಲೋರಿನ್ನು, ಪಾದರಸ ಅದು ಇಂಪಾರ್ಟೆಂಟ್ ಇದೆ. ಟಂಗ್ಸ್ಟನ್ನು ಇದು 74 ಅಂತ ಹೇಳಿದ್ನಲ್ವ. ಟಂಗ್ಸ್ಟನ್ದ ಪರಮಾಣು ಸಂಖ್ಯೆ 74 ಬರ್ತದೆ. ಇದರಲ್ಲಿ ಕೊಟ್ಟೆಯಲ್ಲಿ ನೋಡಿ, ಅದು ಇಂಪಾರ್ಟೆಂಟ್ ಇದೆ ಟಾಪಿಕ್ಕು. ಇಲ್ಲಿ ಬರ್ತದೆ ಟಂಗ್ಸ್ಟನ್. ಇದು ಟಂಗ್ಸ್ಟನ್ ಟಂಗ್ಸ್ಟನ್ ಅಂತ ಯಾಕೆ 2-3 ಸಾರಿ ಹೇಳ್ತಿದ್ದೇನೆ ಅಂದರೆ, ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಸಿಕ್ಕಿತ್ತು ನನಗೆ SSCಯಲ್ಲಿ. ಇದು 74ನೇ ವಿಧಿ ಬಂದುಬಿಟ್ಟು 74ನೇ ಅಂದರೆ ಸೈನ್ಸ್ದಲ್ಲಿ ನೋಡಿದರೆ ಟಂಗ್ಸ್ಟನ್ ಸಿಗ್ತದೆ ನನಗೆ. 74 IC ಅಂದರೆ ಯಾರು ಬರ್ತಾರೆ? PM, ಪ್ರಧಾನಮಂತ್ರಿಗಳು ಆರ್ಟಿಕಲ್ಸ್ ಬರ್ತದೆ. ಇನ್ನು 1974ರಲ್ಲಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ 12 ಮೇ ಮೊದಲ ಅಣು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ರಾಜಸ್ಥಾನದಲ್ಲಿ. ಅದೇ ರೀತಿ ಆ ಥರ ನೀವು ಓದಿರೋದನ್ನು ಡಿವೈಡ್ ಮಾಡ್ಕೊತ ಹೋಗಿ. 74 ಆರ್ಟಿಕಲ್, 74 ಅಮೆಂಡ್ಮೆಂಟು. ಇದು ಆರ್ಟಿಕಲ್ಲು, ಇದು ಅಮೆಂಡ್ಮೆಂಟು. 74 ಅಮೆಂಡ್ಮೆಂಟ್ ಏನು ಹೇಳ್ತಿತ್ತು, 73 ಅಮೆಂಡ್ಮೆಂಟ್ ಏನು ಹೇಳ್ತತಿ. ಲಿಂಕ್ ಇದು ನಮಗೆ ಬರೆದು ಲಾಸ್ಟ್ 2 ಡಿಜಿಟ್ ನಂಬರ್ ಆದರೂ. ಇದು ಸೈನ್ಸಿಗೆ ನೋಡ್ತೀನಿ ನಾನು, ICದಲ್ಲಿ ನೋಡ್ತೀನಿ ನಾನು, ಮತ್ತು ಹಿಸ್ಟ್ರಿಯಲ್ಲೇ ನೋಡ್ತೀನಿ ನಾನು. ಹಿಸ್ಟ್ರಿಯಲ್ಲಿ ಬರ್ತದೆ ಕಾನ್ಸೆಪ್ಟು. 73 ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳ್ತದೆ ಅಂದರೆ, ಇದರಲ್ಲಿ ಬರ್ತದೆ ಮುನ್ಸಿಪಲ್ ಪಾರ್ಟಿಗಳ ಸೇರ್ಪಡೆ ಬಗ್ಗೆ ಒತ್ತಿ ಹೇಳೋದನ್ನು ಇರ್ತದೆ. ಅದನ್ನು IC ಬಂದಾಗ ಹೇಳ್ತೇನೆ ನಿಮಗೆ. ಇವಾಗ ಸೈನ್ಸ್ನ ನೋಡ್ಕೊಂಡಿದ್ದು ನಾವು. ಪರಮಾಣು ಬಾಂಬ್, ಆಟಮ್ ಬಾಂಬ್, ಪರಮಾಣು ಬಾಂಬು ಹೇಗೆ, ಪ್ಲೂಟೋನಿಯಮ್, ಯುರೇನಿಯಂ 238 ಇದು ನ್ಯೂಕ್ಲಿಯರ್ ಫಿಷನ್ ವರ್ಕಿಂಗ್ ಥರ್ಮಲ್ ರಿಯಾಕ್ಟರಲ್ಲಿ ಬಳಸ್ತಾರೆ ಅಲ್ವಾ. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ಇವಾಗ ನೋಡ್ಕೊಳ್ಳಿ ಅದನ್ನು. ಐರನ್ನು, ಕಬ್ಬಿಣ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಜಾಸ್ತಿ. ಇಲ್ಲಿ PC to IAS ಅಂತ ಕೊಟ್ಟಿರ್ತಾರೆ. ಈ ಕ್ವಶನ್ ಪೇಪರ್ ನಮಗೆ ಯಾವ ಟಾಪಿಕ್ನಲ್ಲಿ ಯಾವುದನ್ನ ಎಲಿಮಿನೇಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಕೊಂತ ಹೋಗುತ್ತದೆ. ಇದೇ ಥರ ನೋಟ್ಸ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಳ್ಳಿ ನೀವು. ಈ ಬುಕ್ಸ್ನ ನನಗೆ 15% ಅಷ್ಟೇ ಆಥರ್ಸ್ ಬುಕ್ಸ್ ಅಂತ ಇದೆ ಅಲ್ವಾ, ಬುಕ್ಸಿಂದ ಅಷ್ಟೇ ನನಗೆ ಹೆಲ್ಪ್ ಆಗಿದ್ದು. ಇನ್ನು ನೋಟ್ಸ್ ಹೇಗೆ ಮಾಡಿದ್ದೇನೆ ನಾನು ಸೈನ್ಸ್, ಅದನ್ನು ನೋಡ್ತಿಲ್ಲ, ಇವಾಗ ತೋರಿಸ್ತೇನೆ. ಕ್ವಶನ್ ಬಂತು pH ಮೌಲ್ಯ ಅಂತ ಒಂದು ಕ್ವಶನ್ ಅಂತ ತಿಳ್ಕೊಳ್ಳಿ ನಮಗೆ. ಅದನ್ನು ಯಾವ್ಯಾವ ಕ್ವಶನ್ ಪೇಪರ್ ಬಂದಿದ್ದವು ಎಲ್ಲ ಕಿತ್ತಾಡ್ಕೊಂಡು ಬರೀಬೇಕು. ಶುದ್ಧ ನೀರಿನ pH ಮೌಲ್ಯ, ಅಲ್ಗೇರಿಯಾ, ಇವಷ್ಟು ಇದೆ ಅಲ್ಲ ಈ ಪಾಯಿಂಟ್ಸು. ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಹಾಕಿದ್ದೆ ನಾನು. ರಕ್ತದ pH ಮೌಲ್ಯ, ಮೂತ್ರದಲ್ಲಿ, ವಿನೆಗರ್ನಲ್ಲಿ, ಹಾಲಿನಲ್ಲಿ, ನಿಂಬೆಹಣ್ಣಿನಲ್ಲಿ, ಹಲ್ಲಿನಲ್ಲಿರೋ ವಿಟಮಿನ್ನು, ಹಲ್ಲಿನಲ್ಲಿರೋ pH ಮೌಲ್ಯ. ಅತಿ ಹೆಚ್ಚು pH ಮೌಲ್ಯ ಹೊಂದಿರೋದು ಮೆಗ್ನೀಷಿಯಾ 10.5. ಇದನ್ನು ನನಗೆ ತಿಳಿಸಿದ್ದು SSC MTS 2022 ಕ್ವಶನ್ ಪೇಪರು. ಅಲ್ಲಿ ಸಿಕ್ತು ನನಗೆ. ನಾಟ್ ಓನ್ಲಿ ಬುಕ್ಸ್ನಲ್ಲಿ ಇರೋದೆಲ್ಲ ಇನ್ಫಾರ್ಮೇಷನ್ನು. ಬುಕ್ಸು ಬರೀ ನಮಗೆ ಹೇಳಿದ್ನಲ್ವ, ಬುಕ್ಸ್ ನಮಗೆ ಹೆಲ್ಪ್ ಆಗೋದು 10 + 10 25%. ಅದಕ್ಕಿಂತ ಕಡಿಮೆನೇ ಇನ್ನೂ ನಮ್ಗೆ ಸಿಗೋದು. ಇಲ್ಲಿ 25% ಓನ್ಲಿ ಓಲ್ಡ್ ಕ್ವಶನ್ ಪೇಪರಿಂದಾನೇ. ಡಿಡ್ ಯು ಅಂಡರ್ಸ್ಟ್ಯಾಂಡ್?
ಆ್ಯಂಡ್ ಪಿ ಎಚ್ ಮೌಲ್ಯ ಆಯಿತು. ನೆಕ್ಸ್ಟ್ ನಮಗೆ ಬರೋದು ಹರ್ಡ್ಸ್ ಅಂತ ಬರ್ತದೆ ಕಾನ್ಸೆಪ್ಟು. ಗರ್ಭಿಣಿ ಸ್ತ್ರೀಯರ ಪರೀಕ್ಷೆ ಮಾಡಲು ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿ 30 ಹರ್ಡ್ಸ್. ಗಾಳಿ ಶಬ್ದದ ವೇಗ 330 ಮೀಟರ್ ಪರ್ ಸೆಕೆಂಡ್. ಇನ್ನು RDX ರಿಲೇಟೆಡ್ ಕ್ವಶನ್ ಪೇಪರ್ ನೋಡ್ಕೊಂಡು ಇದರ ಬಗ್ಗೆ ಬರ್ಕೋಬೇಕನ್ನ ಬರ್ದಿಲ್ಲ ನಾನು. ಸಾಧನಗಳು, ಹಾರ್ಮೋನ್ಗಳು, ಇನ್ನು ರಾಸಾಯನಿಕ ಸೂತ್ರ, ಇದು ಅಂತೂ ವೆರಿ ಇಂಪಾರ್ಟೆಂಟ್. ತುಕ್ಕಿನ ರಾಸಾಯನಿಕ ಸೂತ್ರ, ಇದು ತುಕ್ಕು ಎಷ್ಟು ಇದು ಕೇಳೋದು ಕ್ವಶನ್ನು. ತುಕ್ಕು ಹೇಗೆ ಇಡುತ್ತದೆ, ಅದಕ್ಕೆ ಏನು ಲೇಪನ ಮಾಡ್ತಾರೆ, ಅದನ್ನು ಸೂತ್ರ ಸರಿ ಕೇಳಿದ್ದಾರೆ ಕ್ವಶನ್ ಪೇಪರಲ್ಲಿ. Fe2O3 2H2O, ಮೀಥೇನ್ ಸೂತ್ರ CH4, ಗ್ಲೂಕೋಸ್ C6H12O3, ಅಮೈನೋ ಆಸಿಡ್. ಇದು ಪ್ರಶ್ನೆ ಪತ್ರಿಕೆಯಿಂದ ಮಾಡಿದ್ದು ನಾನು. ನೆಕ್ಸ್ಟ್ ಕಾಯಿಲೆಗಳು, ಇದು ಕೇಳೋ ಟಾಪಿಕ್ ಇಲ್ಲ. ಡಿಸೀಸಸ್, ಯಾವ ಕಾಯಿಲೆಗಳು ನಮ್ಮ ಕ್ವಶನ್ ಪೇಪರಲ್ಲಿ ಬಂದಿರೋದನ್ನು ಕಾಯಿಲೆ ಮಾಡಿರೋದು ನಾನು. ಪಯೋರಿಯಾ ಕಾಯಿಲೆ, ವೈರಸ್ ರೋಗ, ಎಬೊಲಾ, ಏಡ್ಸ್, ಎಬೊಲಾ, ಸಾರ್ಸ್. ಇದಕ್ಕೆ ಒಂದು ಟ್ರಿಕ್ ಸರಿ ಮಾಡಿದ್ದೇನೆ, ಅದನ್ನು ಹೇಳಿಬಿಡ್ತೀನಿ ವೇಟ್. ಇದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕಂದ್ರೆ ವೈರಸ್ಸಿಂದ ಬರುವ ರೋಗಗಳು ಅಷ್ಟೇ ಮಾಡಿದೆ ನಾನು. ಕಾಮಾರೆಡ್ಡಿ, ಸೀದಾ ಫೋನ್ ಹಚ್ಚಿ ಹೇಳು ಏಡ್ಸ್ ಬಂದಿದೆ. ಆಲ್ರೆಡಿ ಒಬ್ಬರು ಮಾಡಿದ್ದರು ಇದನ್ನು, ಅವ್ರ ತೊಗೊಂಡು ಮಾಡಿದ್ದೆ ನಾನು. ಎಬೆಲೋ, ಕಾಲುಬಾಯಿ, ಮಂಪ್ಸು, ರೆಬಿಸ್, ಡೆಂಗ್ಯೂ, ಸಿಡುಬು, ದಡಾರ, ಪೋಲಿಯೋ, ನಿಪಾ, ಹಕ್ಕಿ ಜ್ವರ, ಹಂದಿ ಜ್ವರ, ಚಿಕನ್ ಗುನ್ಯಾ, ಏಡ್ಸ್. ಇನ್ನು ಜಡಾನಿಲಗಳು ಕೋಡಿಂಗ್ ಮಾಡ್ಕೋಬೇಕದನ್ನು ಈ ಥರ. ಮತ್ತು ಅಯೋಡಿನ್ ಕೊರತೆ, ಸರಳ ಗೈಟರು, ಎಬೊಲಾ ವೈರಸ್ಸು, ಪ್ಲೇಗ್ ರೋಗ ಇಲಿಗಳಿಂದ ಬರುತ್ತದೆ. ಮೂಳೆ ಮುರಿತ ಜ್ವರ ಡೆಂಗುಗಳಿಂದ ಬರುತ್ತದೆ. ಮತ್ತು ಕಬ್ಬಿನ ತೂಕ ಹಿಡಿಯುವುದು ಹೇಳಿದ್ನಲ್ವ, ಕ್ರೋಮಿಯಂ ಲೇಪನ ಮಾಡ್ತಾರೆ ಅದನ್ನು. ಇದು ಒಂದು ಚಾಪ್ಟರ್ ಆಗುತ್ತೆ ಇದರಲ್ಲಿ ಕ್ವಶನ್ ಪೇಪರ್. ಒಳ್ಳೆ ಮಳೆ ಇದ್ದಾಗ ಕೇಳ್ತಾರೆ. ಮೊನ್ನೆ 402 ಕ್ವಶನ್ ಪೇಪರಲ್ಲಿ ಇದು ಬಂದಿದೆ. ಇನ್ನು ಹಾರಲಾಗದ ಪಕ್ಷಿಗಳು, ಫ್ಲೈಂಡ್ ಬೇಣಸ್, ಡೋಡೋ ಸಪ್ರೇಟ್ ಮಾಡ್ಕೋಬೇಕು, ಅದನ್ನು ಮೊನ್ನೆ ಬಂದಿದ್ದು ಕ್ವಶನ್ ಪೇಪರಲ್ಲಿ. ಇನ್ನು ಡಿಫ್ರೆನ್ಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಮೇನಾಗಿ ಅಂದರೆ ಐಸೋಟೋಪ್ಸ್, ಐಸೋಬಾರ್ಸ್, ಎಕ್ಸೋಥರ್ಮಿಕ್, ವಿದಳನ, ಅಪಧಮನಿ ಎಲ್ಲ ಒಂದೇ ರೀತಿ ಇದೆ. ಎಂಡೋಥರ್ಮಿಕ್, ಸಮ್ಮಿಲನ, ವಿದಳನ ಇದೇ ತಗೊಂಡು ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ನೋಡಿ, ಇವಾಗ ರೀಸೆಂಟಾಗಿ ಇವಾಗ ಬರ್ತದೆ ಅದು ವಿಡಿಯೋ, ನೋಡ್ಕೊಂಡು ನೋಡಿ, ಗೊತ್ತಾಗುತ್ತೆ ಕಾನ್ಸೆಪ್ಟ್. ಲೋಹಗಳು ಎಂದರೇನು, ಅಲೋಹಗಳೆಂದರೇನು, DNA ಎಂದರೇನು, RNA ಎಂದರೇನು, ವಿಸರಣೆ ಎಂದರೇನು, ಅಭಿಸರಣೆ ಎಂದರೇನು, ವಾಟ್ ಈಸ್ ದ ಸಂಶಕ್ತಿ, ಅಣುಶಕ್ತಿ, ಉತ್ಕರ್ಷಣೆ, ಅಪಕರ್ಷಣೆ, ಅವಧ್ವನಿ, ಇನ್ಫಾಸಾನಿಕ್, ಅಸ್ಟ್ರಾಸಾನಿಕ್, 20 ಹರ್ಟ್ಜ್ಗಿಂತ ಕಡಿಮೆ ಇರುವುದು, 20ಗಿಂತ ಅಧಿಕ ಇರುವುದು, ಸೂಪರ್ ಕಂಪ್ಯೂಟರ್, ಕ್ವಾಂಟಮ್ ಕಂಪ್ಯೂಟರ್. ಈ ಥರ ನೋಡ್ಕೋಬೇಕು. ಪ್ರೊಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್, ರೇಪೋದರ, ರಿಸರ್ವ್ ರೇಪೋದರ, ಹಣದುಬ್ಬರ, ಅತಿ ಪ್ರಸಾರ, ಮಂದಗಾಮಿಗಳು, ತೀವ್ರಗಾಮಿಗಳು. ಯಾವಾಗ ನೀವು ಡಿಫ್ರೆನ್ಸ್ ತಿಳ್ಕೊತ ಹೋಗ್ತಿರೋ ಆವಾಗ ನಿಮಗೆ ಪ್ರತಿಯೊಂದು ಕಾನ್ಸೆಪ್ಟ್ ತುಂಬಾ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಬಟ್ ಯಾರು ಹೇಳಲ್ಲ, ನನಗೆ ತಿಳಿಯಂಗೆ ಅನಿಸ್ತಿದೆ. ನನಗೆ ತಿಳಿದ ಮಟ್ಟಿಗೆ ಈ ಫೀಲ್ಡ್ನಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿರ್ತೀನಿ. ಇದನ್ನು ನೋಟ್ಸ್ ಮಾಡ್ಕೊಂಡಿದ್ದೆ ನಾನು. ಯಾವಾಗ ಮಾಡಿದೆ ನೋಟ್ಸು? 5/5/2025 ಅದು ಸತ್ಯ ಬರೆದಿರಬೇಕು. ಇದು 9th ಮಂತ್ ಆಗಿಂದ ರಿವಿಷನ್ ಮಾಡಿದ ಟಾಪಿಕ್ಕು. ರಾಬರ್ಟ್ ವಿಟ್ಲರ್ 5 ಸಾಮ್ರಾಜ್ಯವಾಗಿ ವಿಂಗಡಿಸಿದರು. 1959. ಏನಿದೆ 1959ರಲ್ಲಿ? ಪೊಲಿಟಿಕಲಲ್ಲಿ ಏನು ಹೇಳ್ತದೆ? ಪೊಲಿಟಿಕಲ್ಲು ಬರ್ತದೆ ಯಾವುದಂದರೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾಗೂರ್ನಲ್ಲಿ ಮೊದಲ ಬಾರಿಗೆ ಜಾರಿಗೆ ತರಲಾಯಿತು. ಆರ್ಟಿಕಲ್ ಅಂದರೆ ಲಾಸ್ಟ್ 2 ಡಿಜಿಟ್ ನಂಬರ್ ನೆನಪಿಟ್ಟಿದ್ದೆ ನಾನು. ಆ ಥರ ಸಿಂಕ್ ಮಾಡೋದು. ರಾಬರ್ಟ್ ವಿಟ್ಲರ್ ಅವರು ಮೊನೆರಾ ಪ್ರೊಟೆಸ್ಟ್, ಶಿಲೇಂಧ್ರ, ಏಕಕೋಶೀಯ ಯೂಕ್ಯಾರಿಯೋಟಿಕ್ ಮತ್ತು ಕೊಳೆತೆನೆಗಳು ಯಾವ ಬರ್ತಾವೆ? ಈ ಸಾಮ್ರಾಜ್ಯ, ಇದು NCERT ಅಲ್ಲಿ ಮಾಡಿದ ನೋಟ್ಸು. ಪ್ರಾಣಿ ಸಾಮ್ರಾಜ್ಯದಲ್ಲಿ ಯಾವ ಬರ್ತಾವೆ? ಆ ಥರ ನೋಟ್ಸನ್ನು ಮಾಡಿದ್ದೆ ಅದು. ನೆಕ್ಸ್ಟು ಇದೊಂದು ಇಂಪಾರ್ಟೆಂಟ್ಸ್. ಲಾಸ್, ಅವಾಗಲೇ ನ್ಯೂಟನ್ ಬಗ್ಗೆ ಹೇಳಿದ್ನಲ್ಲ. ಒಂದನೇ ಲಾ ಏನು ಹೇಳ್ತದೆ? ಜಡತ್ವ. ಎರಡನೇದು ವೇಗೋತ್ಕರ್ಷ, ಕ್ರಿಯೆ ಪ್ರಕ್ರಿಯೆ. ಜಡತ್ವ, ಬಸ್ಸಿನಲ್ಲಿ ಬ್ರೇಕ್ ಹಾಕಿದ್ದಕ್ಕೆ ಮುಂದಕ್ಕೆ ಹೋಗಿ ಬೀಳ್ತೀಯ. ಬಲ ವೇಗೋತ್ಕರ್ಷ ಅಂದರೆ ಓಡಬೇಕಾದ್ರೆ ಸ್ವಲ್ಪ ಬಾಗಿ ಓಡೋದು, ಆ ಥರ
ಆ್ಯಂಡ್ ಪ್ರಕ್ರಿಯೆ ರಾಕೆಟ್ ಸ್ಪೀಡಾಗಿ ಓಡ್ತದೆ, ಅಷ್ಟು ಸ್ಪೀಡಾಗಿ ಇಂಧನವನ್ನು ಹೊರಹಾಕುತ್ತದೆ. ಎಕ್ಸಾಂಪಲ್ ಗೊತ್ತಿರೋ ಕೆಪ್ಲರ್ ಗ್ರಹ ಸಿದ್ಧಾಂತ, ದ ಕೆಪ್ಲರ್ ಆಫ್ ದ ಲಾ, ಮೋಷನ್ ಆರ್ಬಿಟರ್ ಲಾ, ಏರಿಯಾ ಲಾ, ಪ್ರೆಪರೇಟ್ಸ್, ಚಾರ್ಲ್ಸ್ನ ನಿಯಮಗಳು, ಒತ್ತಡ ನಿರ್ದಿಷ್ಟ ರಾಶಿ ಅನಿಲದ ನೇರ ಅನುಪಾತ, ಬ್ಲಾಯ್ನ ನಿಯಮ, ಬ್ಲಾಯ್ನ ಲಾ ನೋಡ್ಕೊಂಡಿದ್ದೇವೆ, ಆ್ಯಂಡ್ ಪಾಸ್ಕಲ್ ಲಾ, ಆ್ಯಂಡ್ ಆರ್ಕಿಮಿಡಿಸ್, ಸರ್ ಐಸಕ್ ನ್ಯೂಟನ್ನು, ಅದನ್ನು ಥರ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಸನಿ ದಪ ಕೋಡು, ಸಮೀಪ ದೃಷ್ಟಿ ದೋಷ, ನಿಮ್ನ ಮಸೂರ, ದೂರದೃಷ್ಟಿ ದೋಷ, ಪಿನ ಮಸೂರ. ಎಷ್ಟು ಸಾರಿ ಕೇಳಿದ್ದಾರೆ ಇದನ್ನು, ಕೇಳಿ ಕ್ವಶನ್ ಪೇಪರ್ ನೋಡಿದರೆ ಗೊತ್ತಾಗುತ್ತೆ ಇದು ಕಾನ್ಸೆಪ್ಟು. ಈ ಥರ ನಾನು ರಿವಿಷನ್ ಮಾಡೋಕ್ಕೆ ಮಾಡಿದ್ದೆ, ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಈ ಥರ ನಿಮ್ಮದು ಸಪ್ರೇಟಾಗಿ ನೋಟ್ಸ್ ರೆಡಿ ಆಗ್ತಿರಬೇಕು ಎಲ್ಲ ಸಬ್ಜೆಕ್ಟಿಂದನೂ. ಇವಾಗ ನಾನು ಯಾವ್ಯಾವ ಚಾಪ್ಟರ್ ನೋಡಿದ್ದು, ಫಸ್ಟ್ ಜಿಯೋ ನೋಡಿದ್ದು, ಜಿಯೋಗ್ರಫಿ, ನೆಕ್ಸ್ಟ್ ಎಕನಾಮಿಕ್ಸ್ ನೋಡಿದ್ದು, ಇವಾಗ ಸೈನ್ಸ್ ನೋಡಿದ್ದು, ಈಗ ನೋಡೋದು ಐ ಸಿ ನೋಡೋಣ. ಐ ಸಿ ಹೇಗೆ ಓದಬೇಕು ಅನ್ನೋದು. ನಾನು ಐ ಸಿಗೆ ಈ ಬುಕ್ಸ್ ಬಿಟ್ಟು ಬೇರೆ ಬುಕ್ಸ್ ಓದಬೇಡಿ ಅಂತ ಹೇಳ್ತಿರೋದನ್ನು. ಜಾಸ್ತಿ ಇನ್ಫಾರ್ಮೇಷನ್ ಇದೆ, ಕ್ವಶನ್ ಪೇಪರ್ ಇದೆ. ಅದೇ ಲೈಕ್ ಈ ಬುಕ್ಸ್ ತೊಗೊಂಡ್ರೆ, ಇಲ್ಲಿದೆ ನೋಡಿ ಬೈಬಲ್ಲು, ಈ ಬೈಬಲ್ ತೊಗೊಂಡು ಇಟ್ಕೊಂಡು ರೀಡ್ ಮಾಡ್ತೀನಿ ಅಂದರೆ ಇನ್ನು 2 year 4 year ಎಷ್ಟನ್ನು ಹೋಗುತ್ತೆ. ಬಟ್ ಇದರಲ್ಲಿರುವಂಥ ಇನ್ಫಾರ್ಮೇಷನ್ ಇದರಲ್ಲಿರೋದು ತುಂಬ ಕಡಿಮೆನೇ. ಇದು ತೊಗೊಳಿಕ್ಕಂದ್ರೆ ನಡೀತದೆ. ಇಂಗ್ಲೀಷ್ ಆಸ್ಪಿರೆಂಟ್ಸ್ ಯಾವತ್ತು ತೊಗೊತೀರ ಅಂದರೆ ಲಕ್ಷ್ಮೀಕಾಂತ್ ತೊಗೊತೀರ, ಅದು ಜಾಸ್ತಿ ಇವ್ರು ಇಂಪಾರ್ಟೆಂಟ್ ಇದ್ದದ್ದು ಅಷ್ಟೇ ಓದ್ಕೋಬೇಕು ಅದರಲ್ಲಿ. ಹೌ ಟು ರೀಡಿಂಗ್ ಸಂವಿಧಾನವನ್ನು ಹೀಗೆ ಪಾರ್ಟ್ಸ್ ಆಗಿ ಓದ್ಕೋಬೇಕಂದ್ರೆ ಹೇಳ್ತೀನಿ ಅದನ್ನು ಇವಾಗ. ಇದು ನಾನು ಯೂಸ್ ಮಾಡ್ತಿರೋದು ಟೈಲ್ಸ್ ಕಲ್ಲು, ಅದನ್ನು ಹೇಳ್ತೀನಿ ನಿಮಗೆ. ಅಂದರೆ ಬರ್ತಿಗೆಯೋಕ್ಕೆ ಹೆಲ್ಪ್ ಆಗುತ್ತೆ ಇದು. ಪೆನ್ನು ಆ್ಯಂಡ್ ಬುಕ್ಸು, ಪೇಜಸ್ ಸೇವ್ ಮಾಡ್ತದೆ. ಪರಿಸರವನ್ನು ಉಳಿಸುವುದು ನನ್ನ ಕರ್ತವ್ಯ. ಆ್ಯಂಡ್ ನೆಕ್ಸ್ಟ್ ಇವಾಗ ಕಾನ್ಸೆಪ್ಟ್ ಬರೋಣ, ಹೇಗೆ ಪೊಲಿಟಿಕಲ್ ಓದಬೇಕು. ಒಂದನೇದ್ದು ಎಮ್ಮು. ನೆಕ್ಸ್ಟ್ ಇದು ಕಾನ್ಸೆಪ್ಟ್ ಹೇಳ್ತಿದ್ದೆ ನಾನು, ಐ ಸಿ ಅಂತ ತಿಳ್ಕೊಳ್ಳಿ ನಾನು, ಎಮ್ಮು. ಆ್ಯಂಡ್ ನೆಕ್ಸ್ಟ್ ಮ್ಯಾಪು, ಆ್ಯಂಡ್ ನೆಕ್ಸ್ಟ್ ಕೇಸಸ್ ಬರ್ತವೆ. ಫಸ್ಟ್ ಅಂದರೆ ಆರ್ಟಿಕಲ್ ರಿಲೇಟೆಡ್ ಮೊನ್ನೆ ನಿಮಗೆ ಪೋಸ್ಟ್ ಮಾಡಿದ್ದೆ ಐಪೈ ಟ್ರಿಕ್ಸ್. ಅದನ್ನ ವಾಟ್ಸಪ್ಪಲ್ಲಿ ಹಾಕಿದ್ದೇನೆ, ಮತ್ತು ಯಾವುದು ಟೆಲಿಗ್ರಾಮಲ್ಲಿ ಹಾಕಿದ್ದೇನೆ, ಪೋಸ್ಟ್ ಮಾಡಿದ್ದೇನೆ. ಅದನ್ನು ಇದರಿಂದನೇ ಹಾಕ್ಕೊಂಡಿರೋದು ನಾನು. ಅವ್ರ ಸರ್ ಕಾಪಿರೈಟ್ ಆಗುತ್ತೆ ಅಂತಂದರೂ ಪ್ರಾಬ್ಲಮ್ ಇಲ್ಲ, ಬಟ್ ನಿಮಗೆ ಇನ್ಫಾರ್ಮೇಷನ್ನು ಹೇಳೋದು ನನ್ನ ಕರ್ತವ್ಯ. ನೀವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀರೋ ಗೊತ್ತಿಲ್ಲ. ಇನ್ನು ಕೇಸಸ್ ಆಯಿತಾ, ಇನ್ನು ಶೆಡ್ಯೂಲ್ಸ್ ಒಂದು ಇದೆಯಲ್ಲ, ಈ ಶೆಡ್ಯೂಲ್ಸ್ ಕಂಠಪಾಠ ಮಾಡ್ಕೊಳ್ಳಿ, ಇದನ್ನು ಬೈಪಾಟ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದು ಆರ್ಟಿಕಲ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ ಅಷ್ಟೇ ಓದ್ಕೋಬೇಕು. ಇವಾಗ ಎಕ್ಸಾಂಪಲ್ 48 ಯಾವ ಆರ್ಟಿಕಲ್ಲು ಇಂಪಾರ್ಟೆಂಟ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. 48 ಪೋರ್ಟಿಕಲ್ ಅಂದರೆ ಅಗ್ರಿಕಲ್ಚರು. ಎಲ್ಲಿ ಬರ್ತದೆ ಇದು DPSP ಅಂದರೆ ಕೃಷಿ ಪಶುಸಂಗೋಪನೆ ರಕ್ಷಣೆ ಮಾಡ್ತದೆ. ಅದೇ 48 ಲಾಸ್ಟ್ 2 ಡಿಜಿಟ್ 148 ತೊಗೊತೀನಿ ನಾನು. 148 ತೊಗೊಂಡು CAG ಕರ್ತವ್ಯಗಳು. ಅವರ ಅಧಿಕಾರಾವಧಿ 6 ವರ್ಷ, 65 ವರ್ಷ, ಈ ಥರ ಲಿಂಕಿಂಗ್ ಮಾಡ್ಕೊತ ಓದ್ಬೇಕು ನೀವು. ಕ್ಲೀನ್ ಮಾಡಿದೆ ಅದನ್ನು ಸ್ವಚ್ಛಾಗಿ. ಇವಾಗ 76 ಏನಿದು ಆರ್ಟಿಕಲ್ಲು. 76 ಅಂದರೆ ಅಟಾರ್ನಿ ಜನರಲ್ಲು. 148 CAG 100 ಹೊಡೆದ್ರೆ ಆಂಬುಲೆನ್ಸ್ ಬರುತ್ತೆ. ಆದರೆ ನಮ್ಮ ಯಾವುದು ಪೊಲಿಟಿಕಲ್ನಲ್ಲಿ ಏನು ಹೇಳ್ತದೆ, 108 ಜಂಟಿ ಅಧಿವೇಶನ. ಅಧ್ಯಕ್ಷತೆ ಯಾರು ವಹಿಸಿದರು? ಲೋಕಸಭೆಯ ಅಧ್ಯಕ್ಷರು, ಲೋಕಸಭೆಯ ಉಪಾಧ್ಯಕ್ಷರು, ರಾಜ್ಯಸಭೆಯ ಉಪಾಧ್ಯಕ್ಷರು. ಓಕೆ, ಇದರಲ್ಲಿ ರಾಜ್ಯಸಭೆಯ ಅಧ್ಯಕ್ಷರು ವಹಿಸ್ತಿಲ್ಲ, ರಾಜ್ಯಸಭೆ ಅಧ್ಯಕ್ಷರು ಅದು ಗೊತ್ತಿರುವ ಕಾನ್ಸೆಪ್ಟು. ಇನ್ನು ಜಂಟಿ ಅಧಿವೇಶನದಲ್ಲಿ ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ಆರ್ಟಿಕಲ್ 86 ಏನು ಹೇಳ್ತದೆ, ಜಂಟಿ ಅಧಿವೇಶನ ಕುರಿತು ಇಲ್ಲಿ ಅವರು ಸ್ಪೀಚ್ ಮಾಡ್ತಾರೆ.
ಓನ್ಲಿ ಸ್ಪೀಚ್, ಅವರು ಬಂದು ಮಾತನಾಡುತ್ತಾರೆ ಮಾತ್ರ, ಅವರು ಅಧ್ಯಕ್ಷತೆ ವಹಿಸುವುದಿಲ್ಲ. ಇದು ಯು ಪಿ ಎಸ್ ಸಿಯಲ್ಲಿ ಬಂದಂಥ ಕ್ವಶನ್ನು, ಪಿ ವೈ ಕ್ಯೂನಲ್ಲಿರೋ ಕಾನ್ಸೆಪ್ಟು. ಇವರು ಬರೀ ಮಾತಾಡ್ತಾರೆ. ಅದೇ ಅಮೆಂಡ್ಮೆಂಟ್ ಏನು ಹೇಳ್ತದೆ ನಮಗೆ? ಅಮೆಂಡ್ಮೆಂಟ್ 86 ಗೊತ್ತಿದೆ ಅಲ್ವಾ ನಿಮಗೆ? 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ, ಆರ್ಟಿಕಲ್ 221 ಫಂಡಮೆಂಟಲ್ ರೈಟ್ಸ್ನಲ್ಲಿ 21A ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್ನಲ್ಲಿ ಆರ್ಟಿಕಲ್ 51A ಆ್ಯಂಡ್ ಡಿ ಪಿ ಎಸ್ ಪಿನಲ್ಲಿ ಯಾವ್ದು ಬರ್ತದೆ? ವಾಟ್ ಈಸ್ 45 ಆರ್ಟಿಕಲ್. ಇವೆಲ್ಲ ರಿಲೇಟೆಡ್ 86 ಅಮೆಂಡ್ಮೆಂಟ್ ಆ್ಯಕ್ಟ್. 86 ಅಮೆಂಡ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದರೆಲ್ಲ ಕುರಿತು, ಅಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ನೀಡುವ ಕುರಿತು ತಿಳಿಸುತ್ತದೆ. ಅದೇ ವಿಧಿ ಅಂತ ಬಂದರೆ ರಾಷ್ಟ್ರಪತಿಯವರು ಭಾಷಣ ಮಾಡ್ತಾರೆ ಅಷ್ಟೇ. ಯಾವುದು? 108 ಅಂದರೆ ಇಲ್ಲಿ ಬಂತು. ಈ ಕಾನ್ಸೆಪ್ಟು ನಿಮಗೆ ಅರ್ಥವಾಗಬೇಕು. ಅರ್ಥ ಆಗ್ಬೇಕಂದ್ರೆ ವಿಧಿಗಳು ಅರ್ಥ ಆಗ್ಬೇಕಂದ್ರೆ ಕ್ವಶನ್ ಪೇಪರ್ ನೋಡಿದಾಗ ಇದು ಆರ್ಟಿಕಲ್ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಕ್ಲೀನ್ ಮಾಡ್ತಾನೆ ಇದನ್ನು. ಹಾಗೆ ಇದನ್ನು ಸ್ಟಡಿ ಮಾಡಬೇಕು. ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಯಾವಿದ್ದಾವೆ ಅದನ್ನು ನೋಡಿಕೊಂಡು ಬುಕ್ಸ್ನ ತೊಗೊಳ್ಳಿ. ಆದಷ್ಟು ಇದು ಓನ್ಲಿ ಎಷ್ಟಿದೆ ಅಮೌಂಟ್ ಅದನ್ನು ಹೇಳ್ತೀನಿ ಬೇಕಾದರೆ. ಎప్పుడు ನಂಬರ್ಸು ಇಲ್ಲಿದೆ ನೋಡಿ. 230 ಇದೆ. ಬೇಕಾದ್ರೆ ಜಾಗ್ಸರ ತೊಗೊಳ್ಳಿ. ಏನು ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದು. ಇಂಪಾರ್ಟೆಂಟ್ ಇದೆ. ಬಟ್ ಈ ಬುಕ್ಸ್ ಇದೆ ಅಲ್ವಾ, ಇದು ಬೈಬಲ್ ತೊಗೋಬೇಡಿ. ಇದನ್ನು ಬೇಗ ಅರ್ಥ ಆದರೂ ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ಲ. ಈ ಕಾನ್ಸೆಪ್ಟ್ ಕ್ಲಿಯರ್ ಆದರೂ ಕ್ವಶನ್ ಪೇಪರು ಕಡಿಮೆ ಸಿಕ್ಕಿದೆ. ಇದರಲ್ಲಿ ಕ್ವಶನ್ ಪೇಪರ್ ಜಾಸ್ತಿ ಇದೆ. ಇವಾಗ ನಾವು ನೋಡಿದ್ದೀವಿ. ಇವಾಗ ಇದೊಂದು ರೀತಿ ನಾನು ಪಾರ್ಟ್ಸ್ ಮಾಡಿದ್ನಲ್ವ ಆವಾಗಲೇ. ಒಂದೇದ ಅಮೆಂಡ್ಮೆಂಟು ಅಲ್ಲ ಆರ್ಟಿಕಲ್ಸ್ ನೋಡಿದ್ದೀವಿ. ಇವಾಗ ಅಮೆಂಡ್ಮೆಂಟು, ಸೆಕೆಂಡ್ ಒನ್ ಅಮೆಂಡ್ಮೆಂಟು, ಥರ್ಡ್ ಒನ್ನು ಮ್ಯಾಪ್ ಅಂದರೆ ಇದೆ ಇವಾಗ ಡಿಸ್ಕಸ್ ಮಾಡೋದು. ಇದು ಯಾವ ಸಂವಿಧಾನದ ಎರವಲು ಪಡೆದುಕೊಂಡರು? ಅಮೆರಿಕ ಸಂವಿಧಾನ. ರಾಷ್ಟ್ರಪತಿಯವರ ಮಹಾಭಿಯೋಗ, ಇಂಪೀಚ್ಮೆಂಟ್ ಇಂಗ್ಲೀಷ್ನಲ್ಲಿ ಗೊತ್ತಿರಬೇಕು, ವರ್ಲ್ಡ್. ಐರ್ಲೆಂಡ್ ಸಂವಿಧಾನ, ಇನ್ನು ಆಸ್ಟ್ರೇಲಿಯಾ ಸಂವಿಧಾನ, ಜಂಟಿ ಅಧಿವೇಶನ. ಅವಾಗ ಹೇಳಿದ್ನಲ್ಲ 108 ಅಂಬುಲೆನ್ಸು, 86 ಸ್ಪೀಚು ಎಲ್ಲವೂ ರನ್ ಆಗ್ತಿರ್ಬೇಕು. ಎಕ್ಸಸ್. ಇದು ವೆರಿ ಈಸಿ ಸಬ್ಜೆಕ್ಟ್. ಬದಲಾಗದಿರೋ ವಿಷಯ ಅಂದರೆ ಇದು. ಯಾವುದೇ ಕಾರಣಕ್ಕೂ ಇದನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ. ಇವಾಗ ಜಿಯೋಗ್ರಫಿಯಲ್ಲಿ ಬದಲಾಗದಿರೋ ವಿಷಯ ಅಂದರೆ ಮೌಂಟೇನ್ಸು, ರಿವರ್ಸು, ಓಝನ್ಸು, ಟೆಕ್ಟೋನಿಕ್ ಪ್ಲೇಟು, ಇವೆಲ್ಲ ಬದಲಾಗದಿರುವ ವಿಷಯಗಳು. ಬದಲಾಗುತ್ತಿರುವುದಂದರೆ ಕರೆಂಟ್ ಅಫೇರ್ಸ್ ಫೋಕಸ್ ಮಾಡಬೇಡಿ ಜಾಸ್ತಿ ಇದರಿಂದ. ಇವಾಗ ಆಸ್ಟ್ರೇಲಿಯಾ ಮ್ಯಾಪ್ ನೋಡ್ಕೋಬೇಕು. ಆಸ್ಟ್ರೇಲಿಯಾದ ಪೂರ್ವ ಭಾಗ ಆ್ಯಂಡ್ ಆಫ್ರಿಕಾದ ಪಶ್ಚಿಮ ಭಾಗ ಯಾವುದು ಬರ್ತದೆ? ಹಂಬೋಲ್ಟ್ ಪ್ರವಾಹ ಬರ್ತದೆ. ಇಸ್ ದ ಲಿಂಕ್. ಆಸ್ಟ್ರೇಲಿಯಾ ಸಂವಿಧಾನದ ಜಂಟಿ ಅಧಿವೇಶನ. ವಾಟ್ಸ್ ದಕ್ಷಿಣ ಆಫ್ರಿಕಾ ಸಂವಿಧಾನ? ದಿಸ್ ಈಸ್ ದ 368 ಆರ್ಟಿಕಲ್. ವಾಟ್ಸ್ 368 ಆರ್ಟಿಕಲ್ ಇನ್ ದಿಸ್ 20 ಪಾರ್ಟ್ಸ್ ಆ್ಯಂಡ್ ಏನು ಮಾಡ್ತದೆ? ತಿದ್ದುಪಡಿಯನ್ನು ಮಾಡ್ತಾರೆ ಇದರಲ್ಲಿ. ಇಲ್ಲಿದೆ ನೋಡಿ ತಿದ್ದುಪಡಿ. ರಾಜ್ಯಸಭೆ ಸದಸ್ಯರ ಚುನಾವಣೆಯನ್ನು ಇದರಲ್ಲಿಯೇ ನೋಡ್ತೇವೆ ನಾವು. ಯಾವುದು ನೋಡಿದ್ದು ನಾವು? ಮ್ಯಾಪ್ ರೀಡಿಂಗು. ಆವಾಗಲೇ ಆರ್ಟಿಕಲ್ ನೋಡಿದ್ದೆ. ಇನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇದು ಅಮೆಂಡ್ಮೆಂಟ್ ಬಗ್ಗೆ ಇದರೊಳಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನನಗೆ. ಅದಕ್ಕಂತ ಬುಕ್ಸು ಅಂದರೆ KM ಸುರೇಶ್ ಅವ್ರದ್ದು ನೋಟ್ಸ್ ಹಾಕಿದ್ದೆ ನಿಮಗೆ. ಇದು PDF ಹಾಕಿದ್ದೆ ನಿಮಗೆ. ಬುಕ್ಸ್ ಇದ್ದರೆ ನೋಡ್ಕೊಳ್ಳಿ. ಅದರಲ್ಲಿ ಯಾವ್ದು ಇಂಪಾರ್ಟೆನ್ಸ್ ಇದೆ ಅವನ್ನ ಮಾರ್ಕ್ ಮಾಡ್ಕೊಳ್ಳಿ. 46 ಆರ್ಟಿಕಲ್ ಇದಕ್ಕೆ ಲಿಂಕ್ ಇಡಬೇಕು ಪ್ರತಿಯೊಂದಕ್ಕೂ. ಅವಾಗ 48 ಅಗ್ರಿಕಲ್ಚರ್ ಬಂದರೆ ಇಲ್ಲಿ ಪಂಜಾಬ್ ಘೋಷಣೆ ಆಗ್ತದೆ. ಅವಾಗಲೇ 74 ಆರ್ಟಿಕಲ್ ಹೇಳಿದ್ದೆ ನಿಮಗೆ. 74ನೇದ್ದು ಟಂಗ್ಸ್ಟನ್ ಧಾತು ಬರ್ತದೆ. ಟಂಗ್ಸ್ಟನ್ ಅಂದರೆ ಇಲ್ಲಿ ಮುನ್ಸಿಪಲ್ ಪಾರ್ಟಿಗಳು ಅಂದರೆ 12ನೇ ಅನುಸೂಚಿ ನಗರ ಸ್ಥಳೀಯ ಸಹಕಾರಗಳು. 9 to 43 ಆರ್ಟಿಕಲ್ ಅಂದರೆ ಇವಾಗ ಇಲ್ಲಿ ಸೇರ್ಪಡೆ ಮಾಡ್ತಾರೆ. ಇನ್ನು ಇಲ್ಲಿ ಬಂತು ನೋಡಿದ್ದು 86ನೇ ತಿದ್ದುಪಡಿ. ಅಂದರೆ ರಾಷ್ಟ್ರಪತಿಯವರು ಭಾಷಣ ಮಾಡಿದರು. ಅಮೆಂಡ್ಮೆಂಟ್ದಾಗ ಬಂದರೆ ತಿದ್ದುಪಡಿ ಮಾಡಿದರು. ಅಲ್ಲಿ ಭಾಷಣ ಮಾಡಿದರು, ಇಲ್ಲಿ ತಿದ್ದುಪಡಿ ಮಾಡಿದ್ರು. ಅವ್ರು ಮಾಡಿಲ್ಲ, ನಾವು ಮಾಡೋಕ್ಕಿದ್ದೀವಿ. ನಾವು ಅಂದರೆ ನೆನಪಿಟ್ಟುಕೊಳ್ಳುವ ವಿಧಾನ ಅಂದರೆ ಲಿಂಕ್ ಇಡೋದು. ಇದು ಲಿಂಕ್ ಇಡೋದ್ರಿಂದ ಹೆಲ್ಪ್ ಆಗುತ್ತೆ. 86 ಮಾತ್ರ ಸ್ಪೀಚ್. ದಿಸ್ ಈಸ್ ದ ಅಮೆಂಡ್ಮೆಂಟು ಆ್ಯಂಡ್ ದಿಸ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP ಇಸ್ ದ ಲಿಂಕಿಂಗ್ ಡಿವೈಸಸ್.
ಇದು SST ಟ್ರೈಬ್ಸ್ ದೇವನೂರು ಸಮಿತಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಅಮೆಂಡ್ಮೆಂಟ್ ಆಯಿತು. ಇವಾಗ ಸುಪ್ರೀಂ ಕೋರ್ಟ್ ಕೇಸಸ್ ಇದೊಂದು ಪಾರ್ಟ್ಸ್ ಆಗಿ ನೋಡೋಣ ನಾವು. ಅಂದರೆ ಇವಾಗ ಕಟ್ ಮಾಡಿ ಹಚ್ಚಿದ್ದೇನೆ ನಾನು, ಒಂದು ಸೆಕೆಂಡು. ಇಲ್ಲಿದೆ ನೋಡಿ, ರಿವಿಷನ್ಗೆ ಇಟ್ಟುವಂತೆ ನಾನು ಇದನ್ನು. ಇವಾಗ ರಮೇಶ್ ತಿಪ್ಪೂರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ 32ನೇ ವಿಧಿ ಮತ್ತು 226ನೇ ವಿಧಿ ಬಗ್ಗೆ ಹೇಳ್ತಾರೆ. ಏನಾದ್ರು ವಾಕ್ ಸ್ವಾತಂತ್ರ್ಯ, ಯಂಗ್ ಇಂಡಿಯಾ ಅಸೋಸಿಯೇಷನ್ನು ಅದ್ರ ಬಗ್ಗೆ ಹೇಳ್ತಾರೆ. TDP ಅಂದರೆ ತಿರುವಾಂಕೂರು ಮಂಡಳಿ, ಅಂದರೆ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಇದು ಮಹಿಳೆಯರು ಹೋಗುವುದನ್ನು ಬಗ್ಗೆ ಅದ್ರ ಬಗ್ಗೆ ಏನು ಹೇಳಿದರು ಅದನ್ನು ತಿಳ್ಕೊಳ್ಳಿ. ಇಂಟರ್ನೆಟ್ 19ನೇ ಆರ್ಟಿಕಲ್ ಮಾಹಿತಿ ಹಕ್ಕು ಮಾಡ್ತಾರೆ. ಯಾರು? ಅನುರಾಧ ಬಾಸಿನ್ ವರ್ಸಸ್ ಯೂನಿಯನ್ ಆಫ್ ಕೇರಳ, ಯೂನಿಯನ್ ಆಫ್ ಇಂಡಿಯಾ ಅಂತ ಬರ್ತದೆ. ಅದು ಏನಂದರೆ ಇದರ ಇಂಟೆನ್ಸ್ ಏನು ಹೇಳ್ತೀನಿ ನೋಡಿ. ಜಮ್ಮು ಕಾಶ್ಮೀರ ಇರ್ತದೆ, ಜಮ್ಮು ಕಾಶ್ಮೀರದಲ್ಲಿ ಗಲಭೆ ಆಗಿರ್ತದೆ. ಆ ಗಲಭೆ ನಿಯಂತ್ರಿಸಲು ಅವ್ರು ಏನು ಮಾಡ್ತಾರೆ, ಇಂಟರ್ನೆಟ್ ಆಲ್ ಓವರ್ ಆಫ್ ಮಾಡ್ತಾರೆ. ಯಾವಾಗ? 2019ರಲ್ಲಿ. ಅದಕ್ಕೆ ಇವರು ಏನು ಮಾಡ್ತಾರೆ, ಅನುರಾಧ ಬಾಸಿನ್ ಅವರು, ನಮಗೆ ಇಂಟರ್ನೆಟ್ ಇರಲಿಕ್ಕೆ ಅಂದರೆ ನಮಗೆ ವಾಕ್ ಸ್ವಾತಂತ್ರ್ಯ ಧಕ್ಕೆ ಆಗುತ್ತದೆ ಎಂದು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗುತ್ತಾರೆ. ಅವಾಗ ಏನು ಮಾಡಿದ್ರು ಅಂದರೆ ಆರ್ಟಿಕಲ್ 19A ಭಾಗ ಎ, ಆ 19A ಭಾಗವನ್ನು ಏನು ಮಾಡಿದರು, ಇಂಟರ್ನೆಟ್ ಒಂದು ಇದು ವಾಕ್ ಸ್ವಾತಂತ್ರ್ಯ ಅಡಿಯಲ್ಲಿ ಬರ್ತದೆ ಎಂದು ಹೇಳ್ತಾರೆ ಅವರು. ಈ ಥರ ಕಾನ್ಸೆಪ್ಟು ಸುಪ್ರೀಂ ಕೋರ್ಟ್ ಕೇಸಸ್ ಅಂತ ಹೇಳಿದ್ನಲ್ಲ ಇಲ್ಲಿ 4ನೇ ಭಾಗ, ಆ ಥರ ಈ ಕೇಸಸ್ ಗೊತ್ತಾಗಬೇಕು. ಮತ್ತು ಇದಕ್ಕಂತ ಸಪ್ರೇಟ್ ನೋಟ್ಸ್ ಆಗಿ ಮಾಡ್ಕೊಳ್ಳಿ. ಇನ್ನು ಇದನ್ನು ನೋಡೋಣ ಇವಾಗ. ಪ್ರಸ್ತಾವನೆ, ಇವ್ರು ಏನು ಹೇಳ್ತಾರೆ, ಇವ್ರದ್ದೊಂದು ಸಪ್ರೇಟ್ ನೋಟ್ಸು. ಪ್ರಸ್ತಾವನೆ ಒಂದು ಭಾಗವೇ ಕ್ವಶನ್ ಮಾರ್ಕ್ ಸ್ಟಾರ್ಟಿಂಗು. ಬೇರೋಬಾರಿ ಪ್ರಕರಣ ಏನು ಹೇಳ್ತಾರೆ, 19 ಸರ್ ಇದು ಭಾಗ ಆಗಲ್ರಿ ಸರ್, ಕರೆಕ್ಟ್ ಆಗಲ್ರಿ, ಹಂಗಾಗಲ್ರಿ ಅಂತ ಹೇಳ್ತಾರೆ. ಅದೇ ಕೇಶವಾನಂದ ಭಾರತಿ ವರ್ಸಸ್ ಕೇರಳ, ಸರ್ ಇದೊಂದು ಭಾಗ ಆಗಿದೆ ಸರ್, ಇದು ಒಂದು ಪ್ರಸ್ತಾವನೆ ಒಂದು ಭಾಗ ಆಗಿದೆ ಸರ್, ಇದು ಹೆಲ್ಪ್ ಆಗಿದೆ ಸರ್ ಅಂತ ಹೇಳ್ತಾರೆ ಅವರು. 1973ರಲ್ಲಿ 1973 ಕರ್ನಾಟಕ ರಾಜ್ಯೋತ್ಸವ ಮತ್ತು ಪ್ರಾಜೆಕ್ಟ್ ಟೈಗರ್ ಆಗಿದ್ದು ಅದು ಸೇರ್ಕೊಂತ ಇರ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ ನಂಬರ್ ಅಲ್ವಾ. ನನ್ನ ಪ್ರಕಾರ 2 ಡಿಜಿಟ್ ನಂಬರ್ ಇಂಪಾರ್ಟೆಂಟ್ ಅಂದರೆ 73 ಬಗ್ಗೆ ನಿಮಗೆ ಹಾಕಿದ್ದೆ ನಾನು ಪೋಸ್ಟ್ನ. ಆ್ಯಂಡ್ LSC ವರ್ಸಸ್ ಇಂಡಿಯಾ ಆ್ಯಂಡ್ ERC ಅಂತ ಬರ್ತಿದೆ ಒಂದು ಪ್ರಕರಣ 1995. ಇದು ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಇಲ್ಲಿ ಡಬಲ್ ಮಾರ್ಕ್ ಮಾಡಿದ್ದೇನೆ ನಾನು, ಅದನ್ನು ಹಾಕಿದ್ದಿಲ್ಲ. ಒಂದು ಭಾಗ ಅಂದರೆ ಎಸ್ ಮಾರ್ಕ್, ಅವಿಭಾಜ್ಯ ಅಂಗ. ಭಾಷಾವಾರು ರಾಜ್ಯ ಪುನರ್ವಿಂಗಡಣೆ, ದಾರ್ ಆಯೋಗ 1946, GVP 1948. ಇವರು ಬ್ಯಾಡ್ ಅಂತ ಹೇಳ್ತಾರೆ, ಭಾಷಾವಾರು ರಾಜ್ಯ ಆಗಿ ಮಾಡೋದು ಬ್ಯಾಡ್ರಿ ಸರ್ ಅಂತಾರೆ. ಇನ್ನು ಪಜಲಲ್ಲಿ ಆಯೋಗ, ಸರ್ ಮಾಡ್ತೀನಿ ನಾನು ಉಪವಾಸ ಕುಂತು ಮಾಡಿ ಅಂತೂ ಇಂತೂ ಆಂಧ್ರ ಪ್ರದೇಶ್ ಭಾಷಾ ರಾಜ್ಯ ಆಗಿ ರಚನೆ ಮಾಡಿದರು. ನೆಕ್ಸ್ಟ್